ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ SDA 2026 ನ KE ನಡೆಸಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಯಾರ್ಯಾರು ಪರೀಕ್ಷೆ ಅನ್ನೋರಿದ್ದರೋ PUC ಹಂತದಲ್ಲಿ ಕೇಳುವಂತಹ ಪ್ರಶ್ನೆ ಇದು ಅಂತ ಯಾರ್ಯಾರು ಅನ್ಕೊಂಡು ಹೋಗಿದ್ರೋ ಅವ್ರಿಗೆಲ್ಲ ಮುಟ್ ನೋಡ್ಕೊಳಂಗ್ ಮಾಡಿರುವಂತ ಪ್ರಶ್ನೆ ಪತ್ರಿಕೆ ಅಂದ್ರೆ ಈ SDA. ಇಲ್ಲಿವರೆಗೂ ಮಾಮೂಲಿ SDA ಪ್ರಶ್ನೆ ಪತ್ರಿಕೆ ಅನ್ಕೊಂಡು ಹೋಗ್ತಾ ಇದ್ರು. ಮಾಮೂಲಿ PC ಪ್ರಶ್ನೆ ಪತ್ರಿಕೆ, ಮಾಮೂಲಿ ಅಂತಕ್ಕಂಥವ್ರಿಗೆಲ್ಲ ಸರಿಯಾದ ಉತ್ತರ ಕೊಟ್ಟಿದೆ KEA. ಯಾಕೆ ಅಂತಂದ್ರೆ ರಾಜ್ಯಾದ್ಯಂತ ಅನೇಕ ಕೋಚಿಂಗ್ ಸೆಂಟರ್ಗಳಿದ್ದಾವೆ, ರಾಜ್ಯಾದ್ಯಂತ ಅನೇಕ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ. ಎಲ್ಲರೂ ಅವರವ್ರ ಕರ್ತವ್ಯ ಚೆನ್ನಾಗಿ ನಿಭಾಯಿಸಿದ್ರು ಕೂಡ ಇಲ್ಲಿ ಒಬ್ಬ ವಿದ್ಯಾರ್ಥಿ ಎಷ್ಟು ಮಟ್ಟಿಗೆ ಅದನ್ನ ರಿಕಾಲ್ ಮಾಡಿಕೊಂಡು ಎಷ್ಟು ಡೆಪ್ತ್ ಲೀಟಲ್ ಓದ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೋಡಿ, ಇಲ್ಲಿವರೆಗೆ ನಿಮ್ಗೆ ಮಾಮೂಲಿ ಕಾರ್ನಾಟಿಕ್ ಯುದ್ಧಗಳು ಅಂತ ಬಂದ್ರೆ ಕಾರಣ ಏನು, ಒಪ್ಪಂದಗಳೇನು ಅಂತ ಕೇಳ್ತಾ ಇದ್ರು. ಬಟ್ ಈ ಸರಿ ಹಂಗೆ ಕೇಳಿಲ್ಲ ಅವನ. ನೋಡಿ, ನೆನ್ಪಿಟ್ಕೊಳ್ಳಿ, ಅಂಬೋರ್ ಕಾಳಗ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾನೆ, ವಾಂಡಿವಾಶ್ ಕದನದ ಬಗ್ಗೆ, ಮತ್ತೆ ಅಡಿಯಾರ್ ಕದನಗಳು ಅಂದ್ರೆ ಆ ಯುದ್ಧದ ಸಂದರ್ಭದಲ್ಲಿ ನಡೆದಂತ ಸಣ್ಣ ಪುಟ್ಟ ಪ್ರದೇಶಗಳ ಕದನಗಳನ್ನು ಕೂಡ ಹೈಲೈಟ್ ಮಾಡಿರೋದು, ಟರ್ನಿಂಗ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿರೋದು ಇಂಪಾರ್ಟೆಂಟ್. ಹಂಗೇನೆ ನಿಮ್ಗೆ ಆಂಗ್ಲೋ ಮೈಸೂರು ಯುದ್ಧ ಅಂದ ತಕ್ಷಣ ನೀವೇನ್ ಮಾಡ್ತಾ ಇದ್ರಿ, ಗವರ್ನರ್ ಜನರಲ್ಗಳು ಯಾರ್ಯಾರು ಒಪ್ಪಂದಗಳನ್ನ ನೋಡ್ತಾ ಇದ್ರಿ. ಬಟ್ ಈ ಸರಿ ಅದರಲ್ಲಿ ಜನರಲ್ಗಳ ಬಗ್ಗೆ ಕೂಡ ಪ್ರಶ್ನೆ ಕೇಳ್ಬಿಟ್ಟು ನಿಮ್ಗೆ ಹೌವಾರಿಸ್ಬಿಟ್ಟಿದ್ದಾನೆ. ಯಾವ ರೀತಿ ಪ್ರಶ್ನೆ ಓದಬೇಕು ಅನ್ನೋದ್ರ ಬಗ್ಗೆ ಅಂದ್ರೆ ಬಹಳ ಡೀಪ್ ಆಗಿ ಇದನ್ನ ಚೆನ್ನಾಗಿ ತಿಳ್ಕಬೇಕಾಗತ್ತೆ. ಒಂದು ಕಥಾಂಧರದ ರೂಪದಲ್ಲಿ ತಿಳ್ಕೊಂಡ್ರೆ ಮಾತ್ರ ಇದನ್ನ ನೀವು ನೆನ್ಪಿಟ್ಕೊಳ್ಬಹುದು ಅಂತ ನಂಗೆ ಅನ್ಸತ್ತೆ. ಹಂಗೇನೆ ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋದ್ರೆ ಭಾಸನ ಕೃತಿಗಳು ಅಂತ ಕೇಳಿದೆ. ನೋಡಿ, ಯಾವ್ದೋ ಒಂದೊಂದ್ ಕೃತಿ ಕೇಳ್ತಾ ಇದ್ರೆ ಈಗ ಹಂಗಲ್ಲ, ಭಾಸನ ಬಗ್ಗೆ ಕಂಪ್ಲೀಟ್ ಆಗಿ ಅಧ್ಯಯನ ಮಾಡ್ಕೋಬೇಕು. ನಿಮ್ಗೆ ಇದರಲ್ಲಿ ರಾಮಾಯಣ ಆಧಾರಿತವಾಗಿ ಭಾಸ ಅಂದ್ರೆ ಕಾಳಿದಾಸನ್ಗಿಂತ ಮುಂಚೆ ಭಾಸ ಇಂಪಾರ್ಟೆಂಟ್ ಆಗ್ತಾ ನಮ್ಗೆ. ರಾಮಾಯಣ ಆಧಾರಿತ ನಾಟಕಗಳು ಯಾವುದು, ಮಹಾಭಾರತ ಆಧಾರಿತ ನಾಟಕಗಳು ಯಾವುದು, ಬೃಹತ್ ಕಥಾ ರೂಪದಲ್ಲಿ ಬರೀತದ್ದಂತ ನಾಟಕಗಳು ಯಾವುದು ಅನ್ನೋದನ್ನ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಈ ವಿಡಿಯೋದಲ್ಲಿ. ಇನ್ನು ಕರ್ನಾಟಕ ಏಕೀಕರಣ ಮಾಮೂಲಿ ಓದ್ತಾ ಇದ್ವಿ, ಬಟ್ ಈಗ ಅದರಲ್ಲೇ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ನಿಮ್ಗೆ ಎಕ್ಸಾಮ್ಸ್ ಟೈಮ್ ಅನ್ನ ಒಂದು ಟ್ವಿಸ್ಟ್ ಮಾಡುವಂತ ಪ್ರಯತ್ನ ಇದರಲ್ಲಿ ನಡೆದಿದೆ. ಕೆಲವೊಮ್ಮೆ ನಾರ್ಮಲ್ ಆಗಿ ಕೂತ್ಕೊಂಡು ಓದುವಾಗಲೇ ನಮ್ಗೆ ಒಂದೊಂಥರ ಶಾಕ್ ಆಗತ್ತೆ. ಹಂಗಾಗಿ ಅದ್ಭುತವಾಗಿರ್ತಕ್ಕಂಥ ಇಂಥ ವಿಡಿಯೋಗಳನ್ನ ಫುಲ್ ಸ್ಕೇಪ್ ಅಲ್ಲಿ ಅನಲೈಸ್ ಮಾಡೋದಕ್ಕೆ ನಿಮ್ಗೋಸ್ಕರ ತಂದಿದ್ದೇನೆ. ಬಹಳಷ್ಟು ವಿಡಿಯೋಗಳನ್ನ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನು ಕೂಡ ನೋಡ್ಕೊಳ್ಳೋದ್ರ ಮುಖಾಂತರ ನೀವು ಈ ಚಾನಲ್ ಕಾಣ್ತಾ ಇರೋಂಥ QR ಕೋಡ್ ನ ಮಾತ್ರ ಮರಿಬೇಡಿ. QR ಕೋಡ್ ಕೊಂಡ ತಕ್ಷಣ ಮನಸ್ಸು ಸಣ್ಣಕ್ಕಾಗಬಾರ್ದು, ಸ್ವಲ್ಪ ವಿಶಾಲವಾಗಲಿ. ನೀವು ಇವತ್ತು ಕೊಡುವಂತ ಒಂದಿಷ್ಟು ಧನ ಸಹಾಯ ನಮ್ಮ ವೈಯಕ್ತಿಕಕ್ಕಾಗಿ ಅಂತೂ ಅಲ್ಲ, ಇದು ನಾವು ಬೇಕಾಗಿರೋ ಕೆಲವು ಡಿಜಿಟಲ್ ಎಫೆಕ್ಟ್ಸ್ ಗಳನ್ನ ಮಾಡೋದಕ್ಕೋಸ್ಕರವಾಗಿ ಒಂದಿಷ್ಟು ಉಪಕರಣಗಳಿಗೋಸ್ಕರ ಇದರ ಬಳಕೆ ಮಾಡ್ತೀವಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ನಮ್ಮ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ಎಷ್ಟು ಅದ್ಭುತವಾದ ವಿಚಾರಗಳಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಕರ್ನಾಟಕ ದಂಗೆಗಳ ಬಗ್ಗೆ ಮಾತಾಡ್ತೀವಿ, ಮತ್ತೆ ಕರ್ನಾಟಕ ಯುದ್ಧಗಳ ಬಗ್ಗೆ, ಬಾದಾಮಿ ಗುಹಾಲಯಗಳ ಬಗ್ಗೆ, ಬಹುಮನಿ ವಾಸ್ತುಶಿಲ್ಪ ಮತ್ತು ಕೊಡುಗೆಗಳ ಬಗ್ಗೆ, ಹಾಗೇನೆ ಮೈಸೂರು ಸಂಸ್ಥಾನದ ಕೆಲವು ವಿಶೇಷವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆನೂ ಕೂಡ ನಾವಿವತ್ತು ಮಾತಾಡ್ತೀವಿ. ಬನ್ನಿ ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ಫೂರ್ತಿ ಅಕಾಡೆಮಿಯನ್ನ ಬಹಳ ಅತ್ಯುತ್ತಮವಾಗಿ ಬೆಳೆಸೋದಕ್ಕೆ ತಯಾರಿರಿ. ಬನ್ನಿ, ಪ್ರಶ್ನೆ ಒಂದು ಈ ರೀತಿ ಇದೆ ನೋಡಿ. ಸಿಂಪಲ್ ಆಗಿರೋ ಕ್ವಶನ್ಸ್ ಕೇಳಿದಾನೆ, ಬಟ್ ಸ್ವಲ್ಪ ವಿಶೇಷವಾಗಿ ಓದ್ಕೋಬೇಕಾಗಿತ್ತು ಇದನ್ನ. ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ರಾಜ್ಯ ಪುನರ್ ಆಯೋಗವು ಮೈಸೂರು ರಾಜ್ಯದ ಏಕೀಕರಣಕ್ಕೆ ಶಿಫಾರಸು ಮಾಡಿತು. ಈ ಸೆಂಟೆನ್ಸ್ ನಮ್ಗೇನಾಗತ್ತೆ, ಇದು ರೈಟ್ ಆಗತ್ತೆ. ನವೆಂಬರ್ 1, 1956 ಏಕೀಕೃತ ಮೈಸೂರು ರಾಜ್ಯ ರಚನೆಯಾಯಿತು. ಇದು ಸೆಂಟೆನ್ಸ್ ರೈಟ್ ಆಗತ್ತೆ. ನೆಕ್ಸ್ಟ್, ದೇವರಾಜ್ ಅರಸ್ ಅವರು ಏಕೀಕೃತ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅಂತಿದೆಯಲ್ಲ. ಇದು ಒಂದು ಸ್ವಲ್ಪ ನಮಗೆ ತಪ್ಪಾಗತ್ತೆ. ಇದು ಕೂಡ ತಪ್ಪಾಗತ್ತೆ. ಓಕೆ, ಏಕೀಕೃತ ಮೈಸೂರು ರಾಜ್ಯದಲ್ಲಿ 21 ಜಿಲ್ಲೆಗಳಿದ್ದವು. ಇದು ಕೂಡ ತಪ್ಪಾಗತ್ತೆ. ಯಾಕೆ ಇವು ತಪ್ಪಾಗ್ತವೆ ಅಂತ ನೋಡೋಣ. ಓಕೆ, ಇದು ಬೇರೆ ಮಾಡಿರ್ತಕ್ಕಂಥದ್ದು ಆನ್ಸರು. ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಏನಾಗಿದೆ ಅಂತ ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ರಚನಾ ಹೋರಾಟ ಭಾರತ ಸ್ವತಂತ್ರಗೊಂಡ ನಂತರ ಇದು ರಚನೆ ಆದಂಥದ್ದು. ಅದರಲ್ಲಿ ಮೊಟ್ಟ ಮೊದಲಿಗೆ ಕೇಂದ್ರ ಸರ್ಕಾರ ಧಾರ್ ಸಮಿತಿಯನ್ನ ನೇಮಕ ಮಾಡಿತು. ಈ ಧಾರ್ ಆಯೋಗ ಕೊಟ್ಟಿದ್ದ ರಿಪೋರ್ಟ್ ಏನು,
ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನ ಇದು ತಿರಸ್ಕಾರ ಮಾಡಿತ್ತು. ಭಾಷಾವಾರು ಆಧಾರದ ಮೇಲೆ ಬೇಡ, 4 ಪ್ರಾಂತ್ಯಗಳಾಗಿ ಭಾರತವನ್ನ ಡಿವೈಡ್ ಮಾಡಿ ಅಂತ ಹೇಳಿ ಇವರು ಕೊಟ್ರು. ಯಾಕೆ ಇವರು ಭಾಷಾವಾರಿಗೆ ತಿರಸ್ಕೃತ ಮಾಡಿದ್ರು ಅಂತಂತಂದ್ರೆ ಇದು ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಉಂಟು ಮಾಡುತ್ತೆ, ಹಾಗಾಗಿ ಬೇಡ ಅಂದ್ರು. ಇದರಿಂದ ಜನ ಅತೃಪ್ತಗೊಂಡ್ರು, ಹೋರಾಟಗಳು ನಡೆದು. ಆಗ 1949ರಲ್ಲಿ JVP ಕಮಿಟಿ ರೆಡಿ ಆಯ್ತು. ಏನು ಜೆ ಅಂದ್ರೆ ಜವಾಹರ್ಲಾಲ್ ನೆಹರು, ವಿ ಅಂದ್ರೆ ವಲ್ಲಭಭಾಯಿ ಪಟೇಲ್, ಪಿ ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯನವರು. ಸೊ ಈ ಸಮಿತಿ ರಚನೆ ಆಯ್ತು. ಈ ಸಮಿತಿ ಮಾಮೂಲಿಯಾಗಿ ಆಂಧ್ರ ಪ್ರದೇಶದ ರಚನೆಗೆ ಆಗ ದೊಡ್ಡ ಮಟ್ಟದ 22 ದಿನಗಳ ಕಾಲದ ಒಂದು ಸ್ಟ್ರೈಕ್ ನಡೀತು. ಹಾಗಾಗಿ ಆಂಧ್ರ ಪ್ರದೇಶದ ರಚನೆಗೆ ಇವರು ಒಪ್ಪಿಗೆ ಸೂಚಿಸಿದ್ರಿಂದ ಕರ್ನಾಟಕ ರಚನೆಯನ್ನ ಆ ಕಾಲಕ್ಕೆ ತಿರಸ್ಕಾರ ಮಾಡಿದ್ರು. ಯಾವುದು JVP ಕಮಿಟಿ. ಆಮೇಲೆ ಹಿರಿಯ ಕಾಂಗ್ರೆಸ್ ನಾಯಕರಾಗಿದ್ದ ಅಂದಾನಪ್ಪ ದೊಡ್ಡಮೇಟಿ ಅವರು ಬಾಂಬೆ ಶಾಸನ ಸಭೆಗೆ ರಾಜೀನಾಮೆ ನೀಡಿ ಕನ್ನಡ ಭಾಷೆಗಳ ಮಾತಾಡ್ತಕ್ಕಂಥ ಪ್ರದೇಶಗಳ ಏಕೀಕರಣಕ್ಕೆ ಒತ್ತಾಯ ಮಾಡಿದ್ರು. ಇದನ್ನ ನೆನ್ಪಿಟ್ಕೊಳ್ಳಿ, ಅಂದಾನಪ್ಪ ದೊಡ್ಡಮೇಟಿ ಅವರ ಸ್ಟ್ರೈಕ್ ನಮ್ಮಲ್ಲೂ ಕೂಡ ನಡೀತು. ಹಾಗೆ ನಡೆದಿದ್ರಿಂದ 1953ರಲ್ಲಿ ಫಜಲ್ ಅಲಿ ಕಮಿಷನ್ ಅನ್ನ ನೇಮಕ ಮಾಡಿದ್ರು. ಅವಾಗ ಫಜಲ್ ಅಲಿ ಅವರು ಅದರ ಚೇರ್ಮನ್ ರಾಗಿದ್ರು. ಹೃದಯನಾಥ್ ಕುಂಜ್ರು ಅಂತ ಕರಿತೀವಿ, HN ಕುಂಜ್ರು ಅವರು, ಮತ್ತೆ KM ಫಣಿಕ್ಕರ್ ಅವರು ಇದರ ಸದಸ್ಯರಾಗಿದ್ರು. ಇದನ್ನ ಫಜಲ್ ಅಲಿ ಸಮಿತಿ ಅಂತ ಕೂಡ ಕರಿತೀವಿ. 1955ರಿಂದ ಈ ಸಮಿತಿ ಇಡೀ ಭಾರತದಾದ್ಯಂತ ಸಂಚಾರ ಮಾಡಿಬಿಟ್ಟು ಕೊನೆಗೆ ತನ್ನ ವರದಿಯನ್ನ ಸಲ್ಲಿಸುತ್ತೆ. ಆ ವರದಿ ಶಿಫಾರಸುಗಳ ಆಧಾರದ ಮೇಲೆ 1 ನವೆಂಬರ್ 1956ರಂದು ಅನುಷ್ಠಾನಗೊಂಡು ಪುನರ್ ಸಂಘಟಿತ ಮೈಸೂರು ರಾಜ್ಯ ಅವಾಗ ಅಸ್ತಿತ್ವಕ್ಕೆ ಬಂತು. ಇದನ್ನ ಹೊಸ ಮೈಸೂರು ರಾಜ್ಯ ಅಂತ ಕೂಡ ಅದನ್ನ ಕರೀತಾರೆ. ಸೊ ಹೌದಾ, ಅಲ್ಲಿಗೆ ನಮ್ಗೆ ಮೊದಲನೇ ಸೆಂಟೆನ್ಸ್ ಇದು ರೈಟ್ ನೋಡಿ. ರಾಜ್ಯ ಪುನರ್ ಆಯೋಗವು ಮೈಸೂರು ರಾಜ್ಯದ ಏಕೀಕರಣಕ್ಕೆ ಶಿಫಾರಸು ಮಾಡಿತು. 1 ನವೆಂಬರ್ 1956 ಏಕೀಕೃತ ಮೈಸೂರು ರಾಜ್ಯ ರಚನೆಯಾಯಿತು. ಈ 2 ನಮ್ಗೆ ಸ್ಟೇಟ್ಮೆಂಟ್ ರೆಡಿ. 3ನೇ ಸ್ಟೇಟ್ಮೆಂಟ್ ಬಗ್ಗೆ ನೋಡೋಣ. ಹಳೆ ಮೈಸೂರು ರಾಜ್ಯ ಹೈದರಾಬಾದ್ ಪ್ರಾಂತ್ಯದಿಂದ ರಾಯಚೂರು, ಬೀದರ್, ಗುಲ್ಬರ್ಗ ಮತ್ತು ಬಾಂಬೆ ಪ್ರಾಂತ್ಯದಿಂದ ಬೆಳಗಾವಿ, ಧಾರವಾಡ, ವಿಜಯಪುರ ಮುಂತಾದ ಪ್ರದೇಶಗಳನ್ನ ಏನ್ ಮಾಡ್ತದೋ ಅಲ್ಲಿ ಪಡ್ಕೊಳ್ತು. ಅದಾದ ನಂತರ ಆಗಿದ್ದೇನೋ 1 ನವೆಂಬರ್ 1956ರಂದು ಏಕೀಕೃತ ನವ ಮೈಸೂರು ರಾಜ್ಯ ರಚಿಸಲ್ಪಡ್ತು. ಇದರಲ್ಲಿ ನೋಡಿ 19 ಜಿಲ್ಲೆಗಳಿದ್ದವು. 19 ಜಿಲ್ಲೆಗಳಿದ್ದವು. ಎಸ್ ನಿಜಲಿಂಗಪ್ಪನವರು ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾದರು. ಇವೆನ್ನ ಉಳಿದಂತ 2 ಸೆಂಟಿಮೆಂಟ್ ನೋಡಿ. ಏಕೀಕೃತ ಮೈಸೂರು ರಾಜ್ಯದಲ್ಲಿ ಇಲ್ಲಿ 19 ಅಂತ ಕೊಟ್ಟಿಲ್ಲ, ಇಲ್ಲಿ 21 ಕೊಟ್ಟಿದ್ದಾರೆ. ಹೆಚ್ಚಿತ್ತು 19 ಇದ್ವು. ದೇವರಾಜ ಅರಸ್ ಅವರು ಏಕೀಕೃತ ಮೈಸೂರು ರಾಜ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ಇದು ರಾಂಗು. ಇಲ್ಲಿ ಯಾರಿದ್ರು? ನಿಜಲಿಂಗಪ್ಪನವರು ಇದ್ರು ಏಕೀಕೃತ ಮೈಸೂರು ರಾಜ್ಯಕ್ಕೆ. ಅಲ್ಲಿಗೆ ನಮ್ಗೇನೋ ಓನ್ಲಿ ಎ ಮತ್ತು ಬಿ ಆನ್ಸರ್ ಇದೆಯಲ್ಲ, ಇದಷ್ಟೇ ನಮ್ಗೆ ರೈಟ್ ಆಗುತ್ತೆ. ಯಾವ್ದು ಆನ್ಸರು? ಇದಷ್ಟೇ ನಮ್ಗೆ ರೈಟ್ ಆಗತ್ತೆ. ಹಾಗಾಗಿ ನೋಡಿ, ನಿಜಲಿಂಗಪ್ಪನವರು ರಾಜ್ಯದ ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗ್ತಾರೆ. ಸೊ ಅದಾದ ನಂತರ ನವೆಂಬರ್ 1973 ಏನ್ ಬಂತು, ಈ 1973 ನವೆಂಬರ್ ಅಲ್ಲಿ ಕರ್ನಾಟಕ ಅಂತೇಳಿ ಮರುನಾಮಕರಣಗೊಂಡು ಆಗ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜ್ ಅರಸ್ ಅವರು. ಹಾಗಾಗಿ 19 ಜಿಲ್ಲೆಗಳು ನಿಮ್ಗೆ ಇಲ್ಲಿ ರಿಪೋರ್ಟು ಸಿಗತ್ತೆ. ಅಲ್ಲಿಗೆ ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಎ ಮತ್ತು ಬಿ ಮಾತ್ರ ಸರಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ನೆಕ್ಸ್ಟ್ ಕ್ವಶನ್ಸ್ ಏನ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಆಗಿ ನೋಡಿ. ಕೊನೆಯ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಮತ್ತು ದೆಹಲಿ ದಂಗೆಯ ನಾಯಕ ಅಂತೇಳಿ ಘೋಷಿಸಲಾಯಿತು. ಬ್ರಿಟಿಷ್ ಸೇನಾಧಿಕಾರಿ ಜಾನ್ ನಿಕೋಲ್ಸನ್ ದೆಹಲಿಯನ್ನ ವಶಪಡಿಸಿಕೊಂಡನು. ಓಕೆ, ಸೊ ಇಲ್ಲಿ ಹೇಳಿಕೆ 1 ಮತ್ತೆ 2 ಎರಡೂ ಕೂಡ ಸರಿ ಇದಾವೆ. ಆದ್ರೆ ಹೇಳಿಕೆ 1ಕ್ಕೆ ಹೇಳಿಕೆ 2 ಏನ್ ಮಾಡ್ಬೇಕು? ವಿವರಣೆಗಳನ್ನು ಕೊಡಬೇಕು. ಆದ್ರೆ ಇದಕ್ಕೆ ಅದು ವಿವರಣೆಯನ್ನ ಕೊಡ್ತಾ ಇಲ್ಲ. ಈ ರೀತಿ ಮಾಡಿದ್ಯಾರು? ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ, ದೆಹಲಿ ದಂಗೆಯ ನಾಯಕ ಅಂತೇಳಿ ಘೋಷಿಸಿದ್ದು ಮೀರತ್ತಿಂದ ದಂಗೆ ದೆಹಲಿಗೆ ಶಿಫ್ಟ್ ಆದಾಗ ಭಾರತೀಯ ಸೈನಿಕರು ಈ ರೀತಿ ಘೋಷಣೆಯನ್ನ ಮಾಡ್ತಾರೆ. ಆಮೇಲೆ ದೊಡ್ಡ ದಂಗೆ ಆಯ್ತು. ದಂಗೆಯಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಜಾನ್ ನಿಕೋಲ್ಸನ್ ಬಂದ್ಬಿಟ್ಟು ದೆಹಲಿಯನ್ನು ವಶಪಡಿಸಿಕೊಂಡ. ಹಂಗಾಗಿ ಇದು ನಮ್ಮ ಪ್ರಕಾರ ಸರಿ ಅಂತ ಅನ್ಕೊಳ್ಳೋಣ. 1850 ನನ್ಗೆ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ 1857 ದಂಗೆಗೆ ಸಂಬಂಧಿಸಿದ ಪ್ರಮುಖ ಪ್ರದೇಶಗಳ ನಾಯಕರ ಪಟ್ಟಿ ನೋಡಿ. ಬ್ಯಾರಕ್ಪುರ್ ಅಲ್ಲಿ ಮಂಗಲ್ ಪಾಂಡೆ ಅವರು ಹೋರಾಟ ಮಾಡ್ತಾರೆ ನೋಡಿ. ಇದೇ ಬ್ಯಾರಕ್ಪುರ್ ಬಗ್ಗೆ ನಮ್ಗೆ
ಈ ಆಂಗ್ಲೋ ಬರ್ಮಾ ಯುದ್ಧಗಳ ಬಗ್ಗೆನೂ ಕೂಡ FDA ನಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಆಂಗ್ಲೋ ಬರ್ಮಾ ಯುದ್ಧಗಳ ಬಗ್ಗೆ ದೆಹಲಿನಲ್ಲಿ 2ನೇ ಬಹದ್ದೂರ್ ಶಾ ಇದ್ದ, ಸೊ ಅವನ್ಗೆ ಮಿಲಿಟರಿ ಹೆಡ್ ಆಗಿದ್ದ ಜನರಲ್ ಬಖ್ತ್ ಖಾನ್ ಇಲ್ಲಿ ಹೋರಾಟ ಮಾಡಿದ್ದ. ಜೊತೆಗೆ 2ನೇ ಬಹದ್ದೂರ್ ಶಾನ ಮುಖ್ಯ ಸಲಹೆಗಾರ ಹಕೀಂ ಅಹನುಲ್ಲಾ ಕೂಡ ಇಲ್ಲಿ ಹೋರಾಟವನ್ನು ಮಾಡಿದ್ದ. ಹಾಗಾಗಿ ಇವರಿಬ್ರು ಕೂಡ ಇಂಪಾರ್ಟೆಂಟ್ ನಮ್ಗೆ. ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಾರಿ FDA ಪ್ರಶ್ನೆ ಪತ್ರಿಕೆ 1ನೇ ಲೇಯರ್ ಬಿಟ್ಟು 2ನೇ ಲೇಯರ್ ಬಿಟ್ಟು 3ನೇ ಲೇಯರ್ ಅಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ಅದಕ್ಕೋಸ್ಕರ ಸರ್ 1ನೇ ಲೇಯರ್ ಏನು? 1ನೇ ಲೇಯರ್ ನಿಮ್ಗೆ ಟೆಕ್ಸ್ಟ್ ಬುಕ್, ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಗಳು 1ನೇ ಲೇಯರು. 2ನೇ ಟೆಕ್ಸ್ಟ್ ಬುಕ್ ಏನು? ನಿಮ್ಮ ಹಳೆಯ MCQs ಗಳನ್ನ ಬಿಡಿಸ್ತೀರಿ, ಪ್ಲಸ್ ನಿಮ್ಮ ಆಧಾರಿತ ಗ್ರಂಥಗಳು 2ನೇದು. ಇದು 3ನೇ ಲೇಯರಿಗೆ ಹೋಯ್ತಿದ್ದು. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಜೊತೆಗೆ ಡೆಫಿನೆಟ್ಲಿ ಏನು ರೀಸನ್ ತಿಳ್ಕೊಳ್ಳೋ ಲೆವೆಲ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಹಂಗಾಗಿ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಅವರು ಹೋರಾಟ ಮಾಡ್ತಾರೆ. ಅವ್ರ ಜೊತೆಗೆ ಬರ್ಜಿಸ್ ಖಾದಿರ್, ಅಹಮದುಲ್ಲಾ ಕೂಡ. ಅಹಮದುಲ್ಲಾ ಅವಧ್ನ ಪ್ರಾಂತ್ಯದ ಮಾಜಿ ನವಾಬ್ ಹಾಗೂ ಸಲಹೆಗಾರರಾಗಿಯೂ ಕೂಡ ಇದ್ದಂಥವ್ರು. ಸೊ ಇವನು ಕೂಡ ಇಲ್ಲಿ ಹೋರಾಟವನ್ನ ಮಾಡ್ತಾನೆ. ಕಾನ್ಪುರದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಅವರು ಹೋರಾಟ ಮಾಡ್ತಾರೆ. ನಾನಾ ಸಾಹೇಬ್ ಜೊತೆಗೆ ರಾವ್ ಸಾಹೇಬ್ ಅವರ ಸೋದರಳಿಯ, ಇನ್ನು ತಾತ್ಯ ಟೋಪಿಯಾಗಿ ಅಜಿಮುಲ್ಲಾ ಖಾನ್ ಕೂಡ ಇಲ್ಲಿ ಹೋರಾಟ ಮಾಡ್ತಾರೆ. ಝಾನ್ಸಿಯಲ್ಲಿ ಮಣಿಕರ್ಣಿ ಖಾನ್ ಹೆಸರಿನಿಂದ ಇಲ್ಲಿ ರಾಣಿ ಲಕ್ಷ್ಮೀಬಾಯಿ ಅವರು ಹೋರಾಟ ಮಾಡ್ತಾರೆ. ಜಗದೀಶ್ಪುರ ಬಿಹಾರದಲ್ಲಿ ಕುರ್ವರ್ ಸಿಂಗ್ ಮತ್ತೆ ಅಮರ್ ಸಿಂಗ್. ಯಾಕೆ ಅಂತಂದ್ರೆ ಇವ್ರು ಯಾಕೆ ಹೋರಾಟ ಮಾಡಿದ್ರು? ಜಮೀನುದಾರರಿಗೂ ಕೂಡ ನೆನ್ಪಿಟ್ಕೊಳ್ಳಿ, ಜಮೀನುದಾರರಿಗೂ ಕೂಡ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಇಲ್ಲಿ ಡಾಲೋಸಿ ಎಕ್ಸ್ಟೆಂಡ್ ಮಾಡಿದ್ರಿಂದಾಗಿ ಇವರು ಕೂಡ ಹೋರಾಟ ಮಾಡಿದ್ರು. ಹಂಗಾಗಿ ಬಿಹಾರದಲ್ಲಿ ಕುನ್ವರ್ ಸಿಂಗ್ ಮತ್ತೆ ಅಮರ್ ಸಿಂಗ್. ಅಲಹಾಬಾದ್ ಮತ್ತೆ ಬನಾರಸ್ಗಳಲ್ಲಿ ಮೌಲ್ವಿ ಲಿಯಾಕತ್ ಅಲಿ ಅವರು. ಇನ್ನು ಫೈಜ್ಬಾದ್ ಅಲ್ಲಿ ಮೌಲ್ವಿ ಅಹಮದುಲ್ಲಾ ಇವರು ಈ ದಂಗೆಯನ್ನ ಬ್ರಿಟಿಷ್ ವಿರುದ್ಧ ಜಿಹಾದ್ ಅಂತ ಘೋಷಣೆ ಮಾಡಿದ್ರು. ನೆನ್ಪಿಟ್ಕೊಳ್ಳಿ, ಇದು SSCGL ಅಲ್ಲಿ ಬಂದ್ಬಿಟ್ಟಿದೆ. 1857 ದಂಗೆ ಸಂದರ್ಭದಲ್ಲಿ ಈ ಹೋರಾಟವನ್ನ ಜಿಹಾದ್ ಅಂತೇಳಿ ಘೋಷಣೆ ಮಾಡಿದ್ ಯಾರು ಅಂತೇಳಿ ಫೈಜ್ಬಾದ್ ಅಲ್ಲಿ ಮೌಲ್ವಿ ಅಹಮದುಲ್ಲಾ. ನೆಕ್ಸ್ಟ್ ಫರೂಕಾಬಾದ್ ಅಲ್ಲಿ ತುಫ್ಜಲ್ ಹಸನ್ ಖಾನ್ ಅವರು, ಬಿಜ್ನೌರ್ ಅಲ್ಲಿ ಮೊಹಮ್ಮದ್ ಖಾನ್, ಮುರಾದಾಬಾದ್ ನಲ್ಲಿ ಅಬ್ದುಲ್ ಅಲಿ ಖಾನ್ ಅವರು, ಇನ್ನು ಬರೇಲಿನಲ್ಲಿ ಖಾನ್ ಬಹದ್ದೂರ್ ಖಾನ್, ಮ್ಯಾಂಡ್ಸರ್ ಅಲ್ಲಿ ಫಿರೋಜ್ ಶಾ, ಗ್ವಾಲಿಯರ್ ಮತ್ತೆ ಕಾನ್ಪುರದಲ್ಲಿ ತಾತ್ಯ ಟೋಪಿ ಅವರು ಹೋರಾಟವನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸ್ಸಾಂನಲ್ಲಿ ಕಂದ ಪರೇಶ್ವರ ಸಿಂಗ್, ಮಣಿರಾಮ್ ದತ್ತ. ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ, ಇದು ಆಲ್ರೆಡಿ ಬಂದಿರತಕ್ಕಂತ ಪ್ರಶ್ನೆ. ಅಸ್ಸಾಂನಲ್ಲಿ ಮಣಿಕುಮಾರ್ ದತ್ತ ಅವರು, ಮಣಿರಾಮ್ ದತ್ತ. ಒಡಿಸ್ಸಾದಲ್ಲಿ ಸುರೇಂದ್ರ ಶಾಹಿ, ಉಜ್ವಲ್ ಶಾಹಿ. ಕುಲ್ಲುನಲ್ಲಿ ರಾಜಾ ಪ್ರತಾಪ್ ಸಿಂಗ್, ಮತ್ತೆ ಇದು ಕೂಡ ನೆನ್ಪಿಟ್ಕೊಳ್ಳಿ, ರಾಜಸ್ಥಾನದಲ್ಲಿ ಜಯದಯಾಲ್ ಸಿಂಗ್, ಹರ್ದಯಾಲ್ ಸಿಂಗ್. ಇದು ಕೂಡ ಬಂದ್ಬಿಟ್ಟಿದೆ ಕ್ವಶನ್ಸ್ ಆಲ್ರೆಡಿ. ಗೋರಖ್ಪುರದಲ್ಲಿ ಗಜಾದರ್ ಸಿಂಗ್, ಮತ್ತೆ ಮಥುರಾದಲ್ಲಿ ಸೆವಿ ಸಿಂಗ್ ಮತ್ತೆ ಕದಮ್ ಸಿಂಗ್ ಕೂಡ ಹೋರಾಟ ಮಾಡ್ತಾರೆ. ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಿದ್ದು ಬ್ರಿಟಿಷ್ ಕಮಾಂಡರ್ಗಳು ತಿಳ್ಕೊಬೇಕಲ್ವಾ. ಸೊ ಹಾಗಾಗಿ ದೆಹಲಿಯನ್ನ ಕಂಟ್ರೋಲ್ ಮಾಡಿದ್ದು ಜಾನ್ ನಿಕೋಲ್ಸನ್. ಆಮೇಲೆ ದೆಹಲಿಯಲ್ಲಿ ಬಹದ್ದೂರ್ ಶಾನನ್ನ ಬಂಧಿಸಿದವನು ಮೇಜರ್ ಹಡ್ಸನ್ ಬಂಧಿಸ್ತಾನೆ. ಕಾನ್ಪುರದಲ್ಲಿ ಸರ್ ಹಗ್ವಿಲರ್ ಮತ್ತೆ ಜನರಲ್ ನೀಲ್ ಮತ್ತೆ ಜನರಲ್ ಕಾಲಿನ್ ಕ್ಯಾಂಬಲ್ ಕೂಡ ಬರ್ತಾನೆ. ಕ್ಯಾಂಬಲ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾಯಕತ್ವ ವಹಿಸ್ಕೊಂಡವನು. ಹಂಗಾಗಿ ಕಾನ್ಪುರವನ್ನ ಕಂಟ್ರೋಲಿಗೆ ತಂದವರು 3 ಜನರು. ಅದಾದ ನಂತರ ಅವಧ್ ಪ್ರಾಂತ್ಯದಲ್ಲಿ ಹೋರಾಟ ನಡೀತಾ ಇತ್ತು. ಅವಧ್ನಲ್ಲಿ ಹೆನ್ರಿ ಲಾರೆನ್ಸ್. ಹಂಗೆ ಲಕ್ನೋವನ್ನ ಕಂಟ್ರೋಲಿಗೆ ತಂದವನು ಜನರಲ್ ಹ್ಯಾವ್ಲಾಕ್. ಜಾನ್ಸಿಯನ್ನ ಸರ್ ಹಗ್ರೋಸ್ ಅಂತ ಬರಿತೀವಿ. ಹೋರಾಟಗಾರರಲ್ಲೇ ಅತ್ಯಂತ ಶೂರಳು ಅಂತ ಆತ, ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಕೊಡೋದು. ಬನಾರಸ್ ಅಲ್ಲಿ ಕರ್ನಲ್ ಓನೆಲ್ ಕೂಡ ಹೋರಾಟ ಮಾಡಿದ. ಸೊ ಹಂಗಾಗಿ ಬ್ರಿಟಿಷ್ ಆಡಳಿತದಲ್ಲಿ ಇದಿಷ್ಟು ಜನರನ್ನ ಕೂಡ ನೀವು ನೆನ್ಪಿಟ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜನರು ಇವರು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿದೆ, ಒಂದು ಲೈಕ್ ಹಾಕಿ. ಬಂಗಾಳಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪ್ರಸ್ತಾಪಿಸಿ ಅಂತ ಕೊಟ್ಟೆ ನೋಡಿ. ಹೇಳಿಕೆ 1, 1765ರಲ್ಲಿ ರಾಬರ್ಟ್ ಕ್ಲೈವ್ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದರು. ಬ್ರಿಟಿಷರಿಗೆ ಕಂದಾಯ ವಸೂಲಿ ಮಾಡಲು ದಿವಾನಿ ಹಕ್ಕುಗಳನ್ನ ನೀಡಲಾಯಿತು. ಓಕೆ, ರೈಟ್. ನಿಜಾಮನಿಗೆ ಆಡಳಿತ, ಕಾನೂನು ಮತ್ತು ಸುವ್ಯವಸ್ಥೆ ಹೊಣೆಗಾರಿಕೆ ನೀಡಲಾಯಿತು. ಅಂದ್ರೆ ದ್ವಿಮುಖ ಸರ್ಕಾರ ಹೇಗಿತ್ತು ಅನ್ನೋದನ್ನ ಇದು ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಅಲ್ಲಿ ಹೇಳಿಕೆ 1 ಮತ್ತೆ 2 ಎರಡೂ ಸರಿ ಇದಾವೆ. ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತದೆ. ಇದು ನಮ್ಗೆ ಸೆಂಟೆನ್ಸ್ ಕರೆಕ್ಟ್ ಇದೆ. ಓಕೆ, ಸೊ ದ್ವಿಮುಖ ಸರ್ಕಾರ ನೀತಿ ಬಗ್ಗೆ ನಿಮ್ಗೆ ನೆನಪಿರ್ಲಿ, ಮೊದಲು ಬ್ರಿಟಿಷರಿಗೆ ಭಾರತದಲ್ಲಿ ಹಕ್ಕುಗಳು ಅಂತ ಸಿಕ್ಕಿದ್ದು ದಸ್ತಕ್. ಓಕೆ, ದಸ್ತಕ್ಗಳು. ದಸ್ತಕ್ ಆದ್ಮೇಲೆ ದಿವಾನಿ ಕೂಡ. ದಿವಾನಿ ಅನ್ನೋದು ಇದು ಕಂದಾಯ ವಸೂಲಿ ಮಾಡಲು ಇರ್ತಕ್ಕಂಥ ಹಕ್ಕು.
ದಸ್ತಕ್ ಅಂದ್ರೆ ಮುಕ್ತ ವ್ಯಾಪಾರ, ತೆರಿಗೆಯನ್ನು ಕೊಡದೇನೆ ಮುಕ್ತವಾಗಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ. ಓಕೆ, ಇದಾದ್ಮೇಲೆ ದಿವಾನಿ ರೈಟ್ಸ್ ಕೂಡ ಅವರಿಗೆ ಸಿಗತ್ತೆ. ಆ ಮೂಲಕ ಹೋರಾಟವನ್ನು ಮಾಡ್ತಾ ಬರ್ತಾರೆ. 1773 ರೆಗ್ಯುಲೇಟಿಂಗ್ ಆಕ್ಟ್ ನ ಮುಖಾಂತರ ಭಾರತದಲ್ಲಿ ಮೊದಲ ಬಾರಿಗೆ ಸಂವಿಧಾನದ ಪರಿಕಲ್ಪನೆಗಳು ಶುರುವಾಗುತ್ತೆ. ಇದೆಲ್ಲ ಕೂಡ ನಮ್ಗೆ ನೆನಪಿಟ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಶಿವಾಜಿ ಬಗ್ಗೆ ಈ ರೇಂಜಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅಂತ ಬಹಳ ಜನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೂ ನಾನು ಮಾಡಿದ್ದು ಥರ್ಡ್ ಲೇಯರ್ ಅಲ್ಲಿ ಈ ತರ ಪ್ರಶ್ನೆಗಳು ಬರೋದು ಕಾಮನ್. 1672ರಲ್ಲಿ ಶಿವಾಜಿಯ ಸೈನ್ಯ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸಿತು? ಪ್ರತಾಪಗಢ ಯುದ್ಧ, ಸಾಲ್ದೇರ್ ಯುದ್ಧ, ತೋರಣ ಯುದ್ಧ, ಪುರಂದರ ಯುದ್ಧ ಅಂತ ಬರುತ್ತೆ. ಸೊ ಪುರಂದರ ಅಂತೂ ಗೊತ್ತಿರುತ್ತೆ, ಪ್ರತಾಪಗಢ ಗೊತ್ತಿರಬೇಕು, ಯಾಕಂದ್ರೆ ಕೊಂಡಾಣ ದುರ್ಗದ ಹೋರಾಟಗಳನ್ನ ನಾವು ಬಹಳ ಚೆನ್ನಾಗಿ ಹೇಳಿದೀವಿ. ನೋಡಿ, ಪ್ರತಾಪಗಢ ಯುದ್ಧ ನಡೆದದ್ದು 1659ಕ್ಕೆ, ತೋರಣಗಢ ಯುದ್ಧ ನಡೆದದ್ದು ನಮ್ಗೆ 1647ಕ್ಕೆ, ಪುರಂದರ ಒಪ್ಪಂದ ನಡೆದದ್ದು ರಾಜ ಜೈಸಿಂಗ್ ಜೊತೆ, ಅದು 1665ರಲ್ಲಿ. ಓಕೆ, ಈ 3 ಯುದ್ಧಗಳು ಕೂಡ ನೆನ್ಪಿಟ್ಕೊಟ್ರಿ. ಸಾಲ್ದೇರ್ ಕದನ ಏನು ಅಂದ್ರೆ ಶಿವಾಜಿ ಮತ್ತೆ ಪ್ರತಾಪರಾವ್ ಗುಜ್ಜರ್ ಹಾಗೂ ಮೋರೋಪಂತ್ ಪಿಂಗಾಳೆ. ನೆನ್ಪಿಟ್ಕೊಳ್ಳಿ, ಶಿವಾಜಿ ಕಾಲದ ಮೊದಲ ಪೇಶ್ವೆ ಯಾರು? ಶಿವಾಜಿ ಕಾಲದಲ್ಲಿ ಪೇಶ್ವೆ ಆಗಿದ್ದವನೇ ಇವನು, ಮೋರೋಪಂತ್ ಪಿಂಗಾಳೆ ಅಂತ. ಸೊ ಇವನ ಒಂದು ನಾಯಕತ್ವದಲ್ಲಿ ಇಲ್ಲಿ ಹೋರಾಟ ಮಾಡಿದ್ರು. ಇದು ಮೊಘಲರ ವಿರುದ್ಧ ಶಿವಾಜಿಗೆ ದೊರೆತಂತ ಅತ್ಯಂತ ದೊಡ್ಡ ಗೆಲುವು ಅಂತ ಹೇಳಲಾಗತ್ತೆ ಇದನ್ನ. ಓಕೆ, ಹಂಗಾಗಿ ಮೊಘಲ್ ವರ್ಸಸ್ ಶಿವಾಜಿ ಅಂತ ಬಂದ್ರೆ ನಿಮ್ಗೆ ಬಹಳಷ್ಟು ಹೋರಾಟಗಳು ನಮ್ಗೆ ಇಲ್ಲಿ ಸಿಗ್ತವೆ. ಮೊಘಲರ ಜೊತೆ ಶಿವಾಜಿ ಮಾಡಿದಂತ ಮೊದಲ ಯುದ್ಧ ಅಂದ್ರೆ ಚಾಕಣ ಯುದ್ಧ ಅಂತ ಕರಿತೀವಿ. ಆಗ ಶಹಿಸ್ತಾ ಖಾನ್ ಬಂದಿದ್ದ. ಯಾಕೆಂತಂದ್ರೆ ಬಿಜಾಪುರದ ಶಾಹಿ ಸುಲ್ತಾನರು ಅಫ್ಜಲ್ ಖಾನ್ ಅನ್ನ ಕಳಿಸಿದ್ರಲ್ವಾ. ಈ ಅಫ್ಜಲ್ ಖಾನ್ ಕಳಿಸಿದಾಗ ಅಫ್ಜಲ್ ಖಾನ್ ಅನ್ನ ಶಿವಾಜಿ ಕಿಬ್ಬೊಟ್ಟೆಯನ್ನ ಕಿರಿದು ಬಿಟ್ಟು ಅವನನ್ನ ಸಾಯಿಸ್ಬಿಟ್ಟಿದ್ದ. ಹಂಗಾಗಿ ಈಗ ಶಹಿಸ್ತಾ ಖಾನ್ ಅನ್ನ ಕಳಿಸಿದ್ದ. ಶಹಿಸ್ತಾ ಖಾನ್ಗೂ ಅಷ್ಟೇ, ರಾತ್ರಿ ವೇಳೆ ಅವನ ಇದರಲ್ಲಿ ನಿಂತ್ಬಿಟ್ಟು ಅವನ ಕೈ ಬೆರಳನ್ನ ಕಟ್ ಮಾಡಿ ಕಳಿಸಿದ್ದ. ಇದು ಶಹಿಸ್ತಾ ಖಾನ್ನ ಅತಿ ದೊಡ್ಡ ಒಂದು ಭಯ ಮತ್ತೆ ಸೋಲಾಗಿತ್ತು. ಹಂಗಾಗಿ ಚಾಕಣ ಯುದ್ಧ ಇಂಪಾರ್ಟೆಂಟ್. 1664-65 ಸೂರತ್ ಯುದ್ಧ, ಇದರ ಕಂಟಿನ್ಯೂಟಿ ಪಾರ್ಟ್, ಅದು ಎರಡನೇ ಹಂತಕ್ಕೆ ಬಂದದ್ದು. ಕೊನೆಗೆ ಯಾವಾಗ ಶಹಿಸ್ತಾ ಖಾನ್ ಬೆರಳನ್ನ ಕಟ್ ಮಾಡ್ಕೊಂಡು ಓಡೋದ 65 ವೇಳೆಗೆ, ಆಗ ಬಂದದ್ದು ರಾಜ ಜೈಸಿಂಗ್ ಅನ್ನ ಒಪ್ಪಂದಕ್ಕೆ, ಹೋರಾಟಕ್ಕೆ ಕಳಿಸ್ತಾನೆ. ಆಗ ಪುರಂದರ ಒಪ್ಪಂದ ಆಗುತ್ತೆ. ಜೈಸಿಂಗ್ ಜೊತೆ ಒಪ್ಪಂದ, ಯಾಕಂದ್ರೆ ಶಿವಾಜಿಗೆ ಸೇರಿದ 24 ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ. ಪ್ಲಸ್ ತಂದೆಯ ಕಡೆ ಸಂಬಂಧ ಬೇರೆ ಇತ್ತು. ಇವನ್ ಜೊತೆ ಯುದ್ಧಕ್ಕಿಂತ ಒಪ್ಪಂದವೇ ಮುಖ್ಯವಾಗಿತ್ತು ಶಿವಾಜಿಗೆ. ಹಂಗಾಗಿ ರಾಜ ಜೈಸಿಂಗ್ ಜೊತೆ ಒಪ್ಪಂದ ಮಾಡ್ಕೊಳ್ತಾನೆ. 1666ರಲ್ಲಿ ದೆಹಲಿ ಕರ್ಕೊಂಡು ಹೋಗ್ತಾರೆ. ಸೊ ಶಿವಾಜಿಯನ್ನ ಆಗ್ರಾದಲ್ಲಿ ಬಂಧನ ಮಾಡತ್ತೆ. ಸೊ ಅಲ್ಲಿಂದ ಆತ ತಪ್ಪಿಸ್ಕೊಂಡು ಬರ್ತಾನೆ. 1670ರಲ್ಲಿ ಕೊಂಡಾಣ ದುರ್ಗದ ಮೇಲೆ ಯುದ್ಧ ನಡೆಯುತ್ತೆ. ಇದನ್ನೇ ನಮ್ಗೆ ಮುಂದೆ ಸಿಂಹಗಡದ ಬಗ್ಗೆ ವಿಚಾರಣೆಗಳು ಬರುತ್ತೆ. 1672 ಸಲೇರ್ ಯುದ್ಧ ಅಂತ ಕರಿತೀವಿ. ಇದು ಶಿವಾಜಿಗೆ ಮೊಘಲರ ವಿರುದ್ಧ ದೊರೆತಂತ ದೊಡ್ಡ ಗೆಲುವು. ಯಾವಾಗ ತಪ್ಪಿಸ್ಕೊಂಡು ಹೋಗ್ತಾನೆ, ಸೊ ಆಗ ನಡೀತಕ್ಕಂಥದ್ದೇ ಬಹಳ ದೊಡ್ಡ ಕದನ. ಸಂಭಾಜಿ ಮತ್ತೆ ಶಿವಾಜಿ ಮುಳ್ದವರೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಹಂಗಾಗಿ ಶಿವಾಜಿ ವರ್ಸಸ್ ಮೊಘಲ್ಸ್ ಅಂತ ಬಂದ್ರೆ ಇದು ಇಂಪಾರ್ಟೆಂಟ್ ಆಗಿ ನಮ್ಗೆ ಸಿಗ್ತಕ್ಕಂಥದ್ದು. ಓಕೆ, ಸೊ ಹಂಗಾಗಿ ಈ ಒಂದು ಇಂಪಾರ್ಟೆಂಟ್ ವಿಚಾರಗಳು ಕೂಡ ನೀವೇನ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ಇದನ್ನ ತಿಳ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ ನೋಡಿ ಈ ತರ ಇದೆ. ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ತೂಪಗಳನ್ನ ನಿರ್ಮಿಸಲಾಗಿಲ್ಲ? ಸೊ ಸ್ತೂಪಗಳ ಮೇಲೆ ಈ ರೇಂಜಿಗೆ ಒಂದು ಪ್ರಶ್ನೆ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಿರ್ಮಿಸಲಾಗಿಲ್ಲ ಅಂತಿದೆ. ಬರ್ಹುತ್ ಅಲ್ಲಿ, ಸಾರನಾಥ್ ಅಲ್ಲಿ, ಸಾಂಚಿಯಲ್ಲಿ ಸ್ತೂಪಗಳಿವೆ. ಕಾರ್ಲೆಯಲ್ಲಿ ಸ್ತೂಪಗಳಿಲ್ಲ. ಕಾರ್ಲೆಯಲ್ಲಿ ಚೈತ್ಯಾಲಯಗಳು ಕೂಡ ಇದ್ದಾವೆ. ಇದು ಶಾತವಾಹನರ ಕಾಲಕ್ಕೆ ಬರ್ತಕ್ಕಂಥದ್ದು. ನೋಡಿ, ಸ್ತೂಪಗಳ ಬಗ್ಗೆ ನಮ್ಗೆ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಸಾಂಚಿಯಲ್ಲಿದೆ, ಬರೂತ್ ಅಲ್ಲಿದೆ, ಮತ್ತು ದ್ವಾಕೋತಾರ್ ಅಂತ ಕರಿತೀವಿ. 3 ಪ್ರದೇಶಗಳು ಮಧ್ಯಪ್ರದೇಶದಲ್ಲಿ ಸ್ತೂಪಗಳು ನಮ್ಗೆ ಕಂಡು ಬರ್ತವೆ. ಉತ್ತರ ಪ್ರದೇಶದಲ್ಲಿ ನಮ್ಗೆ ಹೈಯೆಸ್ಟ್, ಅಲ್ಲಿ ಧಮೈಕ್ ಸ್ತೂಪ, ಅದು ಗುಪ್ತರ ಕಾಲಕ್ಕೆ ಬರೋದು. ಸಾರನಾಥ, ರಾಮ್ಬಾರ್, ಕುಶಿನಾರ, ಚೌಕಂಡಿ ಮತ್ತೆ ಪಿಪ್ರಾಹೋವಾ ಅಂತ ಕರಿತೀವಿ. ಇವು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂತಹ ಒಂದು ಸ್ತೂಪಗಳ ಸ್ಥಳಗಳಿವು. ಇದು ಕೂಡ ನೆನ್ಪಿಟ್ಕೊಳ್ಳಿ. ಬಿಹಾರ್ನಲ್ಲಿ ಕೇಸರಿಯಾ ಮತ್ತು ಗಯಾ ಬಿಹಾರಲ್ಲಿ ಮಹಾಬೂದಿ ಅಂತ ಕೂಡ ಕರಿತೀವಿ. ಇದು ಕೂಡ. ಇನ್ನು ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಮತ್ತೆ ನಾಗಾರ್ಜುನ ಕೊಂಡದಲ್ಲಿ ಕಂಡು ಬರುತ್ತೆ. ಇನ್ನು ಲಡಾಖ್ ಅಲ್ಲಿ ಕೂಡ ಕಂಡು ಬರುತ್ತೆ, ಶಾಂತಿ ಅನ್ನೋ ಪ್ರದೇಶದಲ್ಲಿ. ಲಡಾಖ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿ ನಮ್ಗೆ ಈ ಒಂದು ಸ್ತೂಪಗಳು ಕಂಡು ಬರ್ತವೆ. ಹಾಗಾಗಿ ಈ ಸ್ತೂಪಗಳು ವೆರಿ ಇಂಪಾರ್ಟೆಂಟ್ ಸ್ತೂಪಗಳು, ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಸ್ ಅಲ್ಲಿ ಇದ್ರ ಬಗ್ಗೆ ಅವಾಗ ಪ್ರಶ್ನೆಗಳು ಬರ್ತಾ ಇರತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್. ಯಾವಾಗಲೂ 16 ಜನಪದಗಳ ಬಗ್ಗೆ ಕೇಳ್ತಾ ಇದ್ದ.
ಸೊ ಓಕೆ, ಈ ಬಾರಿ ಏನಾಗಿತ್ತು, ಜನಪದಗಳ ನಂತರ ಬಂದಂತ ಗಣರಾಜ್ಯಗಳ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿದೆ. ಓಕೆ, ಹಂಗಾಗಿ ಪಟ್ಟಿ 1 ಗಣರಾಜ್ಯಗಳು, ಇದು ಅಲ್ಲಿದ್ದಂತ ಜನಾಂಗಗಳ ಬಗ್ಗೆ ಕೇಳಿದ್ದಾರೆ. ವೈಸಾಲಿ, ಪಾವ, ಪಿಪ್ಪಲಿಯವನ ಮತ್ತೆ ಮಿಥಿಲಾ ಇದೆ. ಈ ಕಡೆ ಮೋರ್ಯ, ಲಿಚ್ಚವಿ, ವಿದೇಹ ಮತ್ತೆ ಮಲ್ಲರು ಅಂತ ಕೂಡ ಇಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆನೂ ಕೂಡ ಇಲ್ಲಿ ಪ್ರಶ್ನೆಗಳನ್ನ ಮಾಡಲಾಗಿದೆ. ಅಲ್ಲಿಗೆ ನಮ್ಗೇನೋ ಎ ಸೆಕೆಂಡು, ಬಿ ಗೆ 4, ಸಿ ಗೆ 1, ಡಿ ಗೆ 3 ಬರುತ್ತೆ, ಡಿ ಗೆ 3 ಬರುತ್ತೆ. ಓಕೆ, ಮಿಥಿಲಾ, ವಿದೇಹ ಬರ್ತಕ್ಕಂಥದ್ದು ಇದೆ. ಸೊ ಪಿಪ್ಪಲಿ ವನದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಮೋರ್ಯರು, ಮೋರ್ಯ ಜನಾಂಗದವರು ಕಂಡು ಬರ್ತಾರೆ. ಇನ್ನು ಬಿಹಾರದ ಪಾವಾ ಬರ್ತಾವಲ್ವಾ, ಪಾವಾದಲ್ಲಿ ಮಲ್ಲರು ಕೂಡ ಬರ್ತಾರೆ ಇಲ್ಲಿ. ಸೊ ಅದಾದ್ಮೇಲೆ ವೈಶಾಲಿಯಲ್ಲಿ ನಿಮ್ಗೆ ಗೊತ್ತಿರೋ ವೆರಿ ಸ್ಟ್ರಾಂಗೆಸ್ಟ್ ಲಿಚ್ಚವಿಗಳು ಕೂಡ ಇಲ್ಲಿ ಬರ್ತಾರೆ. ಸೊ ಹಂಗಾರೆ ಯಾರ್ಯಾರು ಇದ್ರು ಅಂತೇಳಿ ಒಂದು ಲಿಸ್ಟ್ ಕೊಡ್ತೀನಿ, ಇಂಪಾರ್ಟೆಂಟ್ ಲಿಸ್ಟ್ ಇದು, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ನಿಮ್ಗೆ ಇದ್ರ ಬಗ್ಗೆ ಕೂಡ ಇದೆ, ನೋಡ್ಕೋಬೇಕು. ವೈಶಾಲಿಯಲ್ಲಿ ಲಿಚ್ಚವಿಗಳು, ಪಾವ ಮತ್ತೆ ಕುಶಿನಾರಾದಲ್ಲಿ ಮಲ್ಲರುಗಳು ಕೂಡ, ರಾಮಗ್ರಾಮದಲ್ಲಿ ಕೋಲಿಗಳು ಅಂತ ಬರ್ತಾರೆ, ಸುಮಗಿರಿ ಬೆಟ್ಟಗಳಲ್ಲಿ ಭಗ್ಗ ಜನಾಂಗಗಳು ಬರ್ತವೆ, ಪಿಪ್ಪಲಿ ವನದಲ್ಲಿ ಮೌರ್ಯರು, ಕಪಿಲವಸ್ತುವಿನಲ್ಲಿ ಶಾಕ್ಯ ಜನಪದ ಗಣರಾಜ್ಯ, ಆಮೇಲೆ ಕೆಸಪಟ್ಟದಲ್ಲಿ ಕಳಮಾರುಗಳು, ವಸಾಲಿಯಾದಲ್ಲಿ ನಾಯರು, ಮಿಥಿಲಾದಲ್ಲಿ ವಿದೇಹರು, ಅಲ್ಲಕಪ್ಪದಲ್ಲಿ ಬುಲ್ಲಿಯರು ಅಂತ ಬರ್ತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜನಾಂಗಗಳು. ಈ ಎಲ್ಲ ಜನಾಂಗಗಳ ಹೋರಾಟದಿಂದ ಫೈನಲಿ 4 ಗಣರಾಜ್ಯಗಳು ಉಳಿತವೆ. 4 ಗಣರಾಜ್ಯಗಳಲ್ಲಿ ಫೈನಲಿ ಉಳಿಯೋದು ಯಾವುದು ಅಂತಂದ್ರೆ ಮಗಧ ಸಾಮ್ರಾಜ್ಯ. ಈ ಮಗಧ ಸಾಮ್ರಾಜ್ಯದಿಂದನೇ ಜರಾಸಂಧ ಪ್ರದ್ಯೋತ ಮನೆತನದವನು, ಅವನು ಈ ಒಂದು ಸಾಮ್ರಾಜ್ಯವನ್ನ ಕಟ್ತಾನೆ. ಪ್ರದ್ಯೋತದಿಂದ ಮುಂದೆ ನಮ್ಗೆ ಅಪ್ ಟು ನಂದರು, ಶಾತವಾಹನರವರೆಗೂ ಕೂಡ ಸಾಮ್ರಾಜ್ಯಗಳು ಇಂಪ್ಲಿಮೆಂಟೇಷನ್ಸ್ ಆಗ್ತಾ ಹೋಗುತ್ತೆ. ನೋಡಿ, ಇದನ್ನ ಆಧರಿಸಿ ನೆಕ್ಸ್ಟ್ ಕ್ವಶನ್ಸ್ ಕೂಡ ಇಲ್ಲಿ ಕೇಳಿದ್ದಾನೆ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಬರೋಣ, ವೆರಿ ಇಂಪಾರ್ಟೆಂಟ್. ಕೇವಲ ಒಂದೊಂದು ಕೇಳ್ತಾ ಇದ್ರು, ಈಗ ಇಡೀ ಒಂದು ನೀವು ಕವಿ ಕಾವ್ಯ ಪರಿಚಯ ಓದ್ಕೋಬೇಕಾಗತ್ತೆ. ಭಾಸನ 2 ಕೃತಿಗಳನ್ನ ಗುರುತಿಸಿ. ದೂತವಾಕ್ಯಂ, ಚಾರುದತ್ತಂ ಅಂತ ಏನ್ ಬರುತ್ತಲ್ವಾ, ಎ ಮತ್ತೆ ಡಿ ಇದೆಯಲ್ಲ, ಅದು ನಮ್ಗಿಲ್ಲಿ ಕರೆಕ್ಟ್ ಆಗತ್ತೆ, ಎ ಮತ್ತೆ ಡಿ. ಇನ್ನ ಉಳಿದದ್ದು ಹಯಗ್ರೀವ ವಧ ಮತ್ತೆ ರಾವಣ ವಧ, ಇದು ಬೇರೆಯವ್ರದ್ದು. ನಮ್ಗೆ ಕೇಳೋದು ಭಾಸನ, ಯಾಕೆಂತಂದ್ರೆ ಕಾಳಿದಾಸನಿಗಿಂತ ಮುಂಚೆ ಭಾಸ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥನು. ಅವನ್ ಇಡೀ ಕಾವ್ಯ ಕೃತಿಗಳನ್ನು ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ರು ನೋಡಿ, ಡಿವೈಡ್ ಮಾಡೇ ಕೊಟ್ಬಿಟ್ಟಿದ್ದೀನಿ ನಿಮ್ಗೋಸ್ಕರ. ರಾಮಾಯಣ ಆಧಾರಿತ ನಾಟಕಗಳು ಅಂದ್ರೆ ಭಾಸ ಬರೆದಂತಹ ರಾಮಾಯಣ ಆಧಾರಿತ ನಾಟಕಗಳು ಯಾವುವು ಅಂದ್ರೆ ಪ್ರತಿಮಾ, ಅಭಿಲೇಖ, ಯಜ್ಞಾಫಲಂ, ಇದು ರಾಮಾಯಣದ ಕಥೆಗಳನ್ನ ಒಳಗೊಂಡಂತಹ ಒಂದು ಇಂಪಾರ್ಟೆಂಟ್ ಕೃತಿಗಳು. ಅದಾದ್ಮೇಲೆ ಮಹಾಭಾರತ ಆಧಾರಿತವಾದ ನಾಟಕ ನೋಡಿ, ಕೇಳಿರೋದು ದೂತವಾಕ್ಯ ಕೇಳಿದನಲ್ವಾ. ಸೊ ಹಂಗಾಗಿ ದೂತವಾಕ್ಯ ಇದು ಮಹಾಭಾರತವನ್ನ ಕುರಿತು ಬರೆದಂತ ದೂತವಾಕ್ಯಂ, ಇದು ಕೂಡ ನಿಮ್ಗೆ ನೆನಪಿರ್ಲಿ. ಅದಾದ್ಮೇಲೆ ಅವ್ನು ಬರ್ದಿರೋದು ಯಾವುದು, ಕರ್ಣಭಾರ, ಇದು ಕೂಡ ಅಷ್ಟೇನೆ. ದೂತ ಘಟೋತ್ಕಚ, ಊರುಭಂಗ, ಪಂಚಾರಾತ್ರ ಮತ್ತು ಮಧ್ಯಮಯ್ಯ ಯೋಗ ಅಂತ ಕರಿತೀವಿ, ಇದು ಕೂಡ. ಇನ್ನು ಬೃಹತ್ ಕಥಾ ಆಧಾರಿತವಾಗಿರ್ತಕ್ಕಂಥ ನಾಟಕಗಳು, ನೀವು ಗುಣಾಢ್ಯನ ಬೃಹತ್ ಕಥಾ ನೋಡ್ತಿರಲ್ಲ, ಆ ತರದ್ದು. ಅದರಲ್ಲಿ ಪ್ರತಿಜ್ಞಾ ಯೌಗಂಧರಾಯಣ, ಅದಾದ್ಮೇಲೆ ಕೇಳಿದಾರೆ ನೋಡಿ ಚಾರುದತ್ತನ ಬಗ್ಗೆ ಕೂಡ ಕೇಳಿದ್ದಾರೆ, ಇದು. ಮತ್ತೆ ಅವಿಮಾರಕ ಸ್ವಪ್ನವಾಸವ ದತ್ತ, ಇಲ್ಲಿವರೆಗೂ ಕೇಳ್ತಾ ಇದ್ದಿದ್ದು ಇದು ಒಂದೇ. ಭಾಸನ ಇಂಪಾರ್ಟೆಂಟ್ ಕೃತಿಯಾಗಿ ಇದೊಂದು ಕೇಳ್ತಾ ಇದ್ರು, ಸ್ವಪ್ನವಾಸವ ದತ್ತ. ಸೊ ಈಗ ನೋಡಿ ಉಳಿದವನ್ನೆಲ್ಲ ಕೇಳ್ಬಿಡಿದಾರೆ ಅದನ್ನ ಬಿಟ್ಟು, ಹಂಗಾಗಿ ವೆರಿ ಇಂಪಾರ್ಟೆಂಟ್, ಇದು ನಿಮ್ಗೆ ನೆನಪ ಇರಬೇಕು. ನೆಕ್ಸ್ಟ್ ಬರೋಣ, ಅಬಾಬಾಬಾ, ಈ ಪ್ರಶ್ನೆ ಬಹಳಷ್ಟು ಜನರನ್ನ ಹೌಹಾರಿಸಿರೋದು. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದವನ್ ಯಾರು ಅಂತ. ಯಾಕೆ ಅಂತಂದ್ರೆ ಅವಾಗ ಇದುವರೆಗೂ ಕೂಡ ಗವರ್ನರ್ ಜನರಲ್ ಗಳನ್ನ ಕೇಳ್ತಾ ಇದ್ರಲ್ವಾ. ಗವರ್ನರ್ ಜನರಲ್ ಅಲ್ಲಿ ಮೊದಲನೇದ್ರಲ್ಲಂತೂ ಇಲ್ಲ, ಕರ್ನಲ್ ಸ್ಮಿತ್ ಇದ್ದ. 2ನೇ ಗವರ್ನರ್ ಜನರಲ್ ನಮ್ಗೆ ಗೊತ್ತಿರೋ ಹಂಗೆ ವಾರ್ನ್ ಹೆಸ್ಟಿಂಗ್ಸ್ ಇದ್ದ ಅಲ್ವಾ. ಸೊ 3ನೇದ್ರಲ್ಲಿ ಬಂತಂದ್ರೆ ಕಾರ್ನ್ ವಾಲಿಸ್ ಇದ್ದ. ಸೊ 4ನೇದ್ರಲ್ಲಿ ವೆಲ್ಲೆಸ್ಲಿ ಇದ್ದ ಅಂತ ಕೂಡ ನೆನ್ಪಿಟ್ಕೊಳ್ತಿದ್ವಿ. ಪ್ಲಸ್ ಒಪ್ಪಂದಗಳನ್ನು ಕೂಡ ನೆನ್ಪಿಟ್ಕೊಳ್ತಿದ್ವಿ. 2ರಲ್ಲಿ ಮಂಗಳೂರು, ಸೊ 3ರಲ್ಲಿ ಶ್ರೀರಂಗಪಟ್ಟಣ, 4ರಲ್ಲಿ ಹೇಳ್ತಿರ್ಲಿಲ್ಲ, ನೆನ್ಪಿಟ್ಕೊಳ್ಳಿ, ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಕೂಡ ಆಗಿತ್ತು. ಈ ತರ ಇತ್ತಿದ್ದು. ಆದ್ರೆ ಅವನಿಲ್ಲ ಏನ್ ಕೇಳ್ಬಿಡ, ಬ್ರಿಟಿಷ್ ಸೇನೆ ಕಮಾಂಡರ್ಗಳು ಕೇಳ್ಬಿಡ, ನಾನ್ ನಿಮ್ಗೆ
ಪ್ಲಾಸಿ ಟು ಆಂಗ್ಲೋ ಮರಾಠ್ವರೆಗಿನ ಎಲ್ಲ ಕಮಾಂಡರ್ಗಳನ್ನು ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ಯಾರಿದ್ರು? ಜನರಲ್ ಆರ್ಥರ್ ವೆಲ್ಲೆಸ್ಲಿ ಇದ್ದ, ವೆಲ್ಲೆಸ್ಲಿ ಸಹೋದರ ಆತ. ಜೊತೆಗೆ ಜನರಲ್ ಹ್ಯಾರಿಸ್ ಕೂಡ ಇಲ್ಲಿ ಬರ್ತಾನೆ. ಇನ್ನು ಸ್ಟುವರ್ಟ್ ಕೂಡ ಇದರಲ್ಲಿ ಬರಲೇಬೇಕು, ಆದ್ರೆ ಯಾಕೋ ಇವರು ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಅಥರ್ಟನ್ ಮತ್ತೆ ಗೊಡ್ಡಾರ್ಡ್ಗಳು ಕೂಡ ಇದ್ರು ಬೇರೆ ಯುದ್ಧಗಳಲ್ಲಿ. ಹಾಗಾಗಿ ಬಿ ಮತ್ತೆ ಇ ನಿಮ್ಗಿಲ್ಲಿ ಆಪ್ಷನ್ ಏನಾಗುತ್ತೆ? ಸರಿ ಆಗತ್ತೆ. ಹಂಗಾರೆ ಸೇನಾ ನಾಯಕರ ಲಿಸ್ಟ್ ನೋಡೋಣ. ಪ್ಲಾಸಿ ಕದನದಲ್ಲಿ ಯಾರ್ಯಾರಿದ್ರು ಅಂತ ನಿಮಗೆ ಗೊತ್ತಿರೋ ಹಾಗೆ, ಪ್ಲಾಸಿ ಕದನದಲ್ಲಿ ಬಂಗಾಳದ ಗವರ್ನರ್ ಆಗಿದ್ದವನು ರಾಬರ್ಟ್ ಕ್ಲೈವ್. ಅವನ ಜೊತೆಗೆ ಹೋರಾಟ ಮಾಡಿದವರು ಅಡ್ಮಿರಲ್ ಆಗಿ ವ್ಯಾಟ್ಸನ್ ಅವರಿದ್ರು. ಮೇಜರ್ ಐರ್ಕೂಟ್ ಬರ್ತಾನೆ ಇಲ್ಲಿ ಪ್ಲಾಸಿ ಕದನದಲ್ಲಿ, ಅವನೇ ಇಂಪಾರ್ಟೆಂಟು. ಮತ್ತೆ ಮೇಜರ್ ಅಲೆಕ್ಸಾಂಡರ್ ಗ್ರಾಂಟ್ ಕೂಡ ಬರ್ತಾನೆ. ಇವರು ಮೂವರು ಪ್ಲಾಸಿ ಕದನದಲ್ಲಿ ಹೋರಾಡದಂತ ಸೇನಾ ನಾಯಕರು. ಇವನು ಇಲ್ಲಿ ಗವರ್ನರ್ ಆಗಿದ್ದವನು. ಇನ್ನು ಬಕ್ಸರ್ ಕದನಕ್ಕೆ ಬಂದ್ರೆ ನಮ್ಗೆ, ಬಕ್ಸರ್ ಕದನದಲ್ಲಿ ಕೂಡ ರಾಬರ್ಟ್ ಕ್ಲೈವ್ ಇದ್ದ. ಜೊತೆಗೆ ಹೆಕ್ಟರ್ ಮನ್ರೋ ಇಲ್ಲಿ ಸೇನಾ ನಾಯಕನಾಗಿ ಕೆಲಸ ಮಾಡಿದ್ದ. ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇಲ್ಲಿ ಗವರ್ನರ್ಗಳಿರ್ಲಿಲ್ಲ. ಕರ್ನಲ್ ಸ್ಮಿತ್ ಪ್ರಾಂತ್ಯಾಧಿಕಾರಿಯಾಗಿದ್ದವನು, ಇವನು ಇಲ್ಲಿ ಅದರ ನಾಯಕತ್ವ ವಹಿಸ್ಕೊಂಡಿದ್ದ. ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಬಂತಂದ್ರೆ, ವಾರ್ನ್ ಹೇಸ್ಟಿಂಗ್ಸ್ ಇಲ್ಲಿ ಗವರ್ನರ್ ಜನರಲ್ ಆಗಿದ್ದವನು. ಅವ್ರ ಜೊತೆಗೆ ಎಡ್ಮಂಡ್ ಬರ್ಕ್, ಮೇಜರ್ ಮನ್ರೋ, ಕರ್ನಲ್ ಬೈಲ್, ಮತ್ತೆ ಬ್ರತ್ವೈಟ್, ಮತ್ತೆ ಐರ್ಕೂಟ್, ಲಾರ್ಡ್ ಮೆಕಾರ್ಟ್ನಿ ಬರ್ತಾರೆ. ಇವರಿಷ್ಟು ಜನ ಹೋರಾಟ ಮಾಡ್ಯಾರೆ. ಯಾಕೆ ಅಂತಂದ್ರೆ ಇಲ್ಲಿ ಈ ಕಡೆ ಮದ್ರಾಸ್ ಮೇಲಿನ ದಾಳಿ ಕೂಡ ಮಾಡಿರ್ತಾನೆ, ಈ ಕಡೆ ತಂಜಾವೂರಿನ ಮೇಲೂ ಕೂಡ ದಾಳಿ ಆಗಿರುತ್ತೆ. ಸೊ ಹಂಗಾಗಿ ಟಿಪ್ಪುವನ್ನ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲೊಂದು ಸೇನೆ ಬರುತ್ತೆ. ಹಿಂಗಾಗಿ ಈ ಕಡೆ ಸೇನೆ, ಹಂಗೆ ಎರಡೂ ಕಡೆ ಯುದ್ಧಗಳು ನಡೀತಾ ಇದ್ರೆ ಇಷ್ಟು ಜನ ಸಿಗ್ತಾರೆ ನಮ್ಗೆ. ಎಡ್ಮಂಡ್ ಬರ್ಕ್, ಮೇಜರ್ ಮನ್ರೋ, ಕರ್ನಲ್ ಬೈಲ್, ಬ್ರತ್ವೈಟ್, ಐರ್ಕೂಟ್, ಲಾರ್ಡ್ ಮೆಕಾರ್ಟ್ನಿ, ಇವರೆಲ್ಲ ಎರಡನೇ ಆಂಗ್ಲೋ ಮೈಸೂರದ ಸೇನಾ ನಾಯಕರು. ಮೂರನೇ ಆಂಗ್ಲೋ ಮೈಸೂರದಲ್ಲಿ ಕಾರ್ನ್ವಾಲಿಸ್, ಮೇಜರ್ ಮೆಡೋಸ್ ಕೂಡ ಬಂದಿದೆ. ಯಾಕಂದ್ರೆ ಶ್ರೀರಂಗಪಟ್ಟಣ ಮಾತ್ರ ಟಾರ್ಗೆಟ್ ಆಗಿತ್ತು. ಇನ್ನು ನಾಲ್ಕನೇದರಲ್ಲಿ ನೆನ್ಪಿಟ್ಕೊಳ್ಳಿ, ಲಾರ್ಡ್ ವೆಲ್ಲೆಸ್ಲಿ ಜೊತೆಗೆ ಜನರಲ್ ಹ್ಯಾರಿಸು, ಆರ್ಥರ್ ವೆಲ್ಲೆಸ್ಲಿ, ಸ್ಟುವರ್ಟ್ ಕೂಡ ಇದ್ದ, ಬಟ್ ಆಪ್ಷನಲ್ ಕೊಟ್ಟಿಲ್ಲ ಅಂತ ಹೇಳಿದೆ ನಿಮ್ಗೆ. ಸ್ಟುವರ್ಟ್, ಜನರಲ್ ಮಾರ್ನಿಂಗ್ಟನ್ ಬರ್ತಾನೆ. ಟಿಪ್ಪು ಮರಣಾನಂತರ ಶ್ರೀರಂಗಪಟ್ಟಣವನ್ನ ಹತೋಟಿಗೆ ತಂದವನು ಯಾರು ಅಂತಂದ್ರೆ ಅದು ಜನರಲ್ ಮಾರ್ನಿಂಗ್ಟನ್. ಇವನ ಹೆಸರು ಕೂಡ ಬರುತ್ತೆ ನೋಡಿ. ಇವರೆಲ್ಲ ಎರಡನೇ ಆಂಗ್ಲೋ, ಮೂರನೇ ಆಂಗ್ಲೋ, ನಾಲ್ಕನೇ ಆಂಗ್ಲೋ ಸಂದರ್ಭದಲ್ಲಿ ಇದ್ದಂಥವ್ರು. ಇನ್ನು ಆಂಗ್ಲೋ ಮರಾಠ ಯುದ್ಧಗಳದ್ದು ಹೇಳ್ತೀನಿ, ನೆನ್ಪಿಟ್ಕೊಂಬಿಡಿ ಲಿಸ್ಟ್. ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ವಾರ್ನ್ ಹೇಸ್ಟಿಂಗ್ಸ್ ಇದ್ದ ಇಲ್ಲಿ, ಹೌದಲ್ಲ. ಅಲ್ಲಿ ಥಾಮಸ್ ಗೊಡ್ಡಾರ್ಡು, ಪೋಪ್ಯಾಮು, ಚಾರ್ಲ್ಸ್ ಮ್ಯಾಲೆಟ್ ಅಂತ ಬರ್ತಾರೆ. ಯಾಕೆಂತಂದ್ರೆ ಇಲ್ಲಿ ಸೂರತ್ ಒಪ್ಪಂದ ನಡೆದಿತ್ತು, ಆಮೇಲೆ ಪುರಂದರ ಒಪ್ಪಂದ ನಡೆದಿತ್ತು. ಅದಾದ್ಮೇಲೆ ನಮಗ್ ಬರೋದು ಸಲ್ಬಾಯಿ ಒಪ್ಪಂದದ ಬಗ್ಗೆ ಬರ್ತದೆ. ಸಲ್ಬಾಯಿ ಒಪ್ಪಂದ ಫೈನಲಿ ಎಂಡ್ ಆಗುತ್ತೆ. ಅದ್ರ ಜೊತೆ ವಡಗಾಂವ್ ಕೂಡ ಆಗಿದೆ ಇಲ್ಲಿ ಅದ್ರ ಮಧ್ಯ. ಅದಕ್ಕಿಂತ ಮೊದಲು ವಡಗಾಂವ್ ಒಪ್ಪಂದ ಆಗಿದೆ. ಹಾಗಾಗಿ ಸೂರತ್, ಪುರಂದರ, ವಡಗಾಂವ್ ಆದ್ಮೇಲೆ ಸಲ್ಬಾಯಿ ಬರ್ತಕ್ಕಂಥದ್ದು. ಇಲ್ಲಿ ಥಾಮಸ್ ಗೊಡ್ಡಾರ್ಡು, ಪೋಪ್ ಹ್ಯಾಮು, ಚಾರ್ಲ್ಸ್ ಮ್ಯಾಲೆಟ್, ಇವ್ರು ಮೂರು ಜನ ಇದ್ರು. ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಬಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಇದ್ದ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಆರ್ಥರ್ ವೆಲ್ಲೆಸ್ಲಿ ಇದ್ದ ಇಲ್ಲಿ. ಜನರಲ್ ಗೆಡಾಲ್ಡ್ ಲೇಕ್ ಬರ್ತಾನೆ. ಗವರ್ನರ್ ಜನರಲ್ ಜಾರ್ಜ್ ಬಾರ್ಲೋ ಇಲ್ಲಿ ಗವರ್ನರ್ ಜನರಲ್ ಆಗಿ ವೆಲ್ಲೆಸ್ಲಿ ನಂತರ ಅಧಿಕಾರಕ್ಕೆ ಬರ್ತಾನೆ. ದೇವ್ಗಾಂವ್ ರೆಸಿಡೆಂಟ್ ಆಗಿ ಜಾನ್ ಸ್ಟುವರ್ಟ್ ಎಲ್ಫಿನ್ಸ್ಟನ್ ಬರ್ತಾನೆ. ಗ್ವಾಲಿಯರ್ನ ರೆಸಿಡೆಂಟ್ ಆಗಿ ಜಾನ್ ಮಾಲ್ಕಮ್ ಕೂಡ ಬರ್ತಾನೆ. ಇವರು ಕೂಡ ನೆನ್ಪಿಟ್ಕೊಳ್ಳಿ. ದೇವ್ಗಾಂವ್ನ ರೆಸಿಡೆಂಟ್ ಆಗಿ, ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದ ಮೇಲೆ ಒಬ್ಬ ರೆಸಿಡೆಂಟ್ ಇಡ್ಬೇಕಿತ್ತಲ್ಲ, ಅವಾಗ ಸ್ಟುವರ್ಟ್ ಎಲ್ಫಿನ್ಸ್ಟನ್ ಬರ್ತಾನೆ. ಆಮೇಲೆ ಗ್ವಾಲಿಯರ್ ಒಪ್ಪಂದದ ನಂತರ ಅದರ ರೆಸಿಡೆಂಟ್ ಆಗಿ ಜಾನ್ ಮಾಲ್ಕಮ್ ಕೂಡ ಬರ್ತಾರೆ. ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಬಂದ್ರೆ ಲಾರ್ಡ್ ಹೇಸ್ಟಿಂಗ್ಸ್ ಇದ್ದ ಇಲ್ಲಿ. ಬ್ರಿಟಿಷ್ ರೆಸಿಡೆಂಟ್ ಆಗಿ ಎಲ್ಫಿನ್ಸ್ಟನ್ ಇಲ್ಲಿ ಅಧಿಕಾರವನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ. ಇವರೆಲ್ಲ ನಮ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉತ್ತರಗಳಿವು. ಇವು ತುಂಬಾ ಚೆನ್ನಾಗಿ ನೀವು ತಿಳ್ಕೋಬೇಕು. ನೆಕ್ಸ್ಟ್ ಬರೋಣ. ಈ ಕೆಳಕಂಡ ಮಗಧ ರಾಜವಂಶಗಳನ್ನ ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ ಕೇಳಿದಾರೆ ನೋಡಿ. ನಂದರು, ಶುಂಗರು, ಮೌರ್ಯರು, ಹರ್ಯಂಕರು ಅಂತ ಬರುತ್ತೆ. ಸೊ ನಿಮ್ಗೆ ಇದರಲ್ಲಿ DACB ರೈಟ್ ಆಗುತ್ತೆ ನೋಡಿ. ಫಸ್ಟ್ ಬಂದಿದ್ದು ಪ್ರದ್ಯೋತ ಸಾಮ್ರಾಜ್ಯ ಬರುತ್ತೆ. ಯಾಕಂದ್ರೆ ಜರಾಸಂಧ ಬರ್ತಾನೆ. ಜರಾಸಂಧ ಮಗಧ ಸಾಮ್ರಾಜ್ಯದ ಸ್ಥಾಪಕ. ನಮ್ಗೇನು 16 ಮಹಾಜನಪದಗಳು, ಆಮೇಲೆ 12 ಗಣರಾಜ್ಯಗಳು, 4 ಗಣರಾಜ್ಯಗಳು. ಅದಾದ್ಮೇಲೆ ಬಂದದ್ದು ಉತ್ತರ ಭಾರತದಲ್ಲಿ ಏಕೈಕ ಚಕ್ರಾಧಿಪತ್ಯ, ಅದು ಮಗಧವನ್ನ ಸ್ಟಾರ್ಟ್ ಮಾಡಿದ್ದು ಜರಾಸಂಧ, ಪ್ರದ್ಯೋತ. ಅದಾದ್ಮೇಲೆ ಹರ್ಯಂಕ ರಾಜವಂಶ ಬರುತ್ತೆ. ಹರ್ಯಂಕ ಆದ್ಮೇಲೆ ಶಿಶುನಾಗ ಮನೆತನ. ಹರ್ಯಂಕವನ್ನ ಹೊಡೆದು ಶಿಶುನಾಗದ ನಂತರ ನಂದರನ್ನ ಹೊಡೆದ್ಬಿಟ್ಟು ಮೌರ್ಯರು ಅಧಿಕಾರಕ್ಕೆ ಬರ್ತಾರೆ.
ಮೌರ್ಯರ ಕೊನೆಯ ದೊರೆ ಬೃಹದ್ರಥನನ್ನ ಸೋಲಿಸಿದ್ದು ಪುಷ್ಯಮಿತ್ರ ಶುಂಗ. ಹಂಗಾಗಿ ಶುಂಗ ಡೈನೆಸ್ಟಿ ಬರುತ್ತೆ. ಶುಂಗವನ್ನ ಮುಂದೆ ಸೋಲಿಸಿದವರು ಕಣ್ವರು ಬರ್ತಾರೆ. ಆಗ ಕಣ್ವರನ್ನ ಗೆದ್ದ ಮೇಲೆ ಇಲ್ಲಿ ಕಳಿಂಗದಲ್ಲಿ ಚೇದಿಗಳು ಬರ್ತಾರೆ, ಆಂಧ್ರ ಪ್ರದೇಶದಲ್ಲಿ ಶಾತವಾಹನರು ಬರ್ತಾರೆ. ಹಂಗೆ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಅರಾಜಕತೆ ಮೂಡುತ್ತೆ. ಉತ್ತರ ಭಾರತದಲ್ಲಿ ಗುಪ್ತರು ಅಧಿಕಾರಕ್ಕೆ ಬರ್ತಾರೆ, ಈ ವಾಯುವ್ಯ ಭಾರತದಲ್ಲಿ ಕುಶಾನರು ಅಧಿಕಾರಕ್ಕೆ ಬರ್ತಾರೆ, ಹಾಗೆ ಮಧ್ಯ ಭಾರತದಲ್ಲಿ ವಾಕಾಟಕರು ಅಧಿಕಾರಕ್ಕೆ ಬರ್ತಾರೆ, ಇಲ್ಲಿ ಕದಂಬರು ಅಧಿಕಾರಕ್ಕೆ ಬರ್ತಾರೆ, ಇಲ್ಲಿ ಪಲ್ಲವ ಚೋಳ ಚೇರರು ಅಧಿಕಾರಕ್ಕೆ ಬರ್ತಾರೆ. ಹಿಂಗೆ ಮೌರ್ಯರ ಪತನ ನಂತರ ಅರಾಜಕತೆ ಸೃಷ್ಟಿಯಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಬರ್ತವೆ. ಹಂಗಾಗಿ ನೆನ್ಪಿಟ್ಕೊಳ್ಳಿ, ಪ್ರದ್ಯೋತ, ಹರ್ಯಂಕ, ಶಿಶುನಾಗ, ಆಮೇಲೆ ನಂದರು, ಆಮೇಲೆ ಮೌರ್ಯರು, ಶುಂಗರು, ಕಣ್ವರು, ಕಳಿಂಗದ ಚೇದಿಗಳು ಮತ್ತೆ ಶಾತವಾಹನರು ಇಂಪಾರ್ಟೆಂಟ್ ಆಗತ್ತೆ. ಸೊ ನೆಕ್ಸ್ಟ್ ಬರೋಣ. ಅಬ್ಬಾ, ಇದು ಒಂದು ಒಳ್ಳೆ ಪ್ರಶ್ನೆನೇ ನಿಮ್ಗೆ. ಕೆಳಕಂಡ ಪಟ್ಟಿಗಳನ್ನು ಹೊಂದಿಸಿ ಕೇಳಿದ್ರೆ ಕರ್ನಾಟಕ ಸಭಾ, ಜಸ್ಟಿಸ್ ಪಾರ್ಟಿ, ಸತ್ಯಶೋಧಕ್ ಸಮಾಜ್, ಮ್ಯಾಜಿನಿ ಕ್ಲಬ್. ಬಹಳ ಕಷ್ಟ ಏನಿಲ್ಲ ಇದು. ಸತ್ಯಶೋಧಕ್ ಸಮಾಜ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಇದು ಮಹಾರಾಷ್ಟ್ರದ ಪುಣೆನಲ್ಲಿ ಸತ್ಯಶೋಧಕ ಸಮಾಜ ಇತ್ತು ಅಂತೇಳಿ. ಜಸ್ಟಿಸ್ ಪಾರ್ಟಿ ಗೊತ್ತಲ್ಲ ನಿಮ್ಗೆ, ಪೆರಿಯಾರ್ ಹೋರಾಟಗಳ ಸಂದರ್ಭದಲ್ಲಿ ಬಂದದ್ದು. ಹಂಗಾಗಿ ಮದ್ರಾಸ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಈ ಉಳಿದವನ್ನೆಲ್ಲ ಕರ್ನಾಟಕ ಸಭಾ ಇದು ಕರ್ನಾಟಕದ ಹೋರಾಟ. ಇದು ಬೆಳಗಾವಿನಲ್ಲಿ ಗಂಗಾಧರರಾವ್ ದೇಶಪಾಂಡೆ ಅವರ, ಧಾರವಾಡದಲ್ಲೂ ಒಂದು ದೊಡ್ಡ ಹೋರಾಟ ಕ್ರಮ ಇದು. ಇನ್ನು ಮ್ಯಾಜಿನಿ ಕ್ಲಬ್ ಕೂಡ ಅಷ್ಟೇ, ಬೆಳಗಾವಿನಲ್ಲಿ ಗಂಗಾಧರರಾವ್ ದೇಶಪಾಂಡೆ ಅವ್ರದ್ದು. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಇದು ರೈಟ್. ಓಕೆ, ಬಹಳಷ್ಟು ಕರ್ನಾಟಕ ಹಿಸ್ಟ್ರಿಯ ವೆರಿ ಡೆಪ್ತ್ ಪ್ರಶ್ನೆ ಇದು, ತುಂಬಾ ಚೆನ್ನಾಗಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಕೂಡ, ಈ ಕೆಳಗಿನವರಲ್ಲಿ ಯಾರ್ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ ಅಂತಿದೆ. ಈ ಪ್ರಶ್ನೆ ಅಕ್ಯುರೇಟ್ ಆಗಿ ಆನ್ಸರ್ ಇಲ್ಲ ಸ್ನೇಹಿತರೆ. ನನ್ನ ಪ್ರಕಾರ ಸ್ಟಾರು ಗೌರ್ಮೆಂಟ್ನವ್ರು ಏನಾರ ಆನ್ಸರ್ ಬಿಟ್ಕೊಳ್ಳಿ. ಅವರು ನಿಮ್ಗೆ ಇಲ್ಲಿ ಬಾಲಗಂಗಾಧರ ತಿಲಕ್ ಕೊಟ್ಟಿದ್ದಾರೆ, ಹಂಗೇನೆ ಅಬ್ಬಾಸ್ ಖಾನ್ ಕೂಡ ಕೊಟ್ಟಿದ್ದಾರೆ, ಎಸ್ ಕೆ ವೀರಣ್ಣ ಗೌಡ ಇರ್ತಾರೆ, ತಿರುಮಲೆ ರಾಜಮ್ಮ, ವೆಂಕಟಪ್ಪ. ಹಿಂಗಾಗಿ ಮಿಕ್ಸ್ಡ್ ಹಿಸ್ಟಾರಿಕಲ್ ರೆಕಾರ್ಡ್ ನನ್ನ ಹತ್ರ ಇರೋದ್ರಿಂದ ಒರಿಜಿನಲ್ ಆನ್ಸರ್ನ ಕೂಡ ನನಗೂ ಹೇಳಕ್ ಆಗಿಲ್ಲ ಇದಕ್ಕೆ. ಓಕೆ, ಸೊ ನಿಮ್ಗೆ ಏನಾದ್ರು ಒರಿಜಿನಲ್ ಇದ್ರೆ ನನಗೆ ಇದನ್ನ, ನೀವು ಅದರ PDF ಅನ್ನ ಪ್ರಿಂಟ್ ಇದ್ರೆ ನನಗೆ ನಮ್ಮ ನಂಬರ್ ಬರುತ್ತಲ್ಲ 9900599918 ನೀವು ವಾಟ್ಸಪ್ ಮಾಡಿ. ಯಾಕಂದ್ರೆ ಅಕ್ಯುರೇಟ್ PDF ಒಂದು ಹುಡುಕ್ತಾ ಇದ್ದೀನಿ ಇದ್ರ ಬಗ್ಗೆ. ಸೊ ನೆಕ್ಸ್ಟ್ ಬರೋಣ. ಪೊನ್ನನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಪೊನ್ನ 3ನೇ ಕೃಷ್ಣನ ಪೋಷಕನಾಗಿದ್ದನು ಅಂತ ಇದೆ. ಈತ ಪಂಪನ ಸಮಕಾಲೀನಾಗಿದ್ದನು ಕೂಡ ಇದೆ. ಅಲ್ಲಿಗೆ ನಮ್ಗೆ ಎ ಹೇಳಿಕೆ, ಬಿ ಹೇಳಿಕೆ ರೈಟ್ ಆಗತ್ತೆ. 3ನೇ ಹೇಳಿಕೆ ಇದೆ ನೋಡಿ, ಇದು ಇಲ್ಲಿ ಜಿನಾಕ್ಷರ ಮಾಲೆ ಮಾತ್ರ ಪಂಪಂದು. ಗಾಥಾ, ಪ್ರತ್ಯಾಘಾತ, ಚಂದೋಂಬುದಿ ಕೃತಿಗಳು ಇವಂದಲ್ಲ. ಚಂದೋಂಬುದಿ ಬರೆದದ್ದು ನಾಗವರ್ಮ. ಹಂಗಾಗಿ 3ನೇ ಸ್ಟೇಟ್ಮೆಂಟ್ ನಮ್ಗದು ತಪ್ಪಾಗತ್ತೆ. 4ನೇದ್ರಲ್ಲಿ ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದೆ ನೋಡಿ. ಈತನ ಶಾಂತಿ ಪುರಾಣದ ಕೃತಿಯು 19ನೇ ತೀರ್ಥಂಕರ ಜೀವನ ಚರಿತ್ರೆ ವಿಚಾರಿಸಿದ 19 ಅಲ್ಲ, ಅದು 16ನೇ ತೀರ್ಥಂಕರ ಶಾಂತಿನಾಥನ ಬಗ್ಗೆ ಹೇಳುತ್ತೆ ನೋಡಿ. ಬರೀ ಒಂದು ನಂಬರಲ್ಲಿ ನಿಮ್ಗೆ ಆಟ ಆಡಿಸಿದಾನೆ ಇಲ್ಲಿ. ಸೊ ಹಂಗಾಗಿ 2 ಹೇಳಿಕೆಗಳು ಸರಿ ನೋಡಿ. ಪೊನ್ನನ ಕೃತಿಗಳು ಬಂದು ಜಿನಾಕ್ಷರ ಮಾಲೆ, ಭುವನೈಕ್ಯ ರಾಮಾಭ್ಯುದಯ, ಶಾಂತಿ ಪುರಾಣ ಇಂಪಾರ್ಟೆಂಟ್. ಇವನಿಗೆ ಉಭಯ ಕವಿ ಚಕ್ರವರ್ತಿ ಅನ್ನೋ ಬಿರುದು ಕೂಡ ಇತ್ತು ನೋಡಿ. ಜಿನಾಕ್ಷರ ಮಾಲೆ ಬರೆದದ್ದು ಜೈನ ಪುರಾಣದ ಕೃತಿಗಳಿದು ಜಿನಾಕ್ಷರ ಮಾಲೆ. ಭುವನೈಕ್ಯ ರಾಮಾಭ್ಯುದಯ ಇದೊಂದು ಸ್ತೋತ್ರ ಬರಹಗಳು. ಇನ್ನು ಶಾಂತಿ ಪುರಾಣ ನೆನ್ಪಿಟ್ಕೊಳ್ಳಿ, 16ನೇ ತೀರ್ಥಂಕರ, ಜೈನರ 16ನೇ ತೀರ್ಥಂಕರ ಶಾಂತಿನಾಥನ ಬಗ್ಗೆ ನಮ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಮಾಡುತ್ತೆ ನೋಡಿ. ಇಲ್ಲಿ 16 ಕೊಡೋದ್ ಬದಲು 19 ಕೊಡಿಯಾನೆ. ಒಂದು ಜಿನಾಕ್ಷರ ಮಾಲೆ ನೆನಪಿರುತ್ತೆ ಅಂತ ಪಾತ್ರದಲ್ಲಿ ಗಾಥಾ, ಪ್ರತ್ಯಾಘಾತ, ಚಂದೋಂಬುದಿ ಕೂಡ ಕೊಟ್ಟಿಯಾನೆ. ಚಂದೋಂಬುದಿ ನಾಗವರ್ಮನ ಕೃತಿ. ಹಂಗಾಗಿ ಬಹಳ ಸೀರಿಯಸ್ ಆಗಿ ಒಬ್ಬ ಅಕ್ಯುರೇಸಿ ಬಗ್ಗೆ ಓದ್ಬೇಕು ಅನ್ನೋದು ಇದಕ್ಕೋಸ್ಕರ ಹೇಳ್ತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. 82ನೇ ಪ್ರಶ್ನೆ ಏನ್ ಹೇಳ ನೋಡಿ. ಈ ಕೆಳಗಿನವುಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ. ಮೈಸೂರು ಶಿಶು ವಿವಾಹ ಕಾಯ್ದೆ ಅಂದ್ರೆ ಬಾಲ್ಯ ವಿವಾಹ ರದ್ದತಿ ಕಾಯ್ದೆ ಬಗ್ಗೆ ಇದು. ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು, ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ. BCAD ಬರುತ್ತೆ ನೋಡಿ. ಇದು ಕಂಪ್ಲೀಟ್ ಆಗಿ ನಮ್ಗೆ ಅಯ್ಯರ್ ಅವರ ಬಗ್ಗೆ ಕೂಡ ಕೇಳಿರ್ತಕ್ಕಂಥದ್ದು. ಶೇಷಾದ್ರಿ ಅಯ್ಯರ್ ಅವರ ಸಾಧನೆಗಳ ಬಗ್ಗೆನೇ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಹಂಗಾರೆ ಅವರ ಅಷ್ಟು ಸಾಧನೆಗಳನ್ನ ಲಿಸ್ಟ್ ವೈಸ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಶೇಷಾದ್ರಿ ಅಯ್ಯರ್ ಅವರ ಸಾಧನೆಗಳಲ್ಲಿ ಕೋಲಾರದ ಬಂಗಾರದ ಗಣಿಗಾರಿಕೆ,
1880ರಿಂದನೇ ಅದು ಶುರುವಾಗಿತ್ತು. ರಂಗಚಾರ್ಲು ಅವರು ಅದರ ಒಪ್ಪಂದ ಮಾಡ್ಕೊಂಡಿದ್ರು. ಬಟ್ ಉತ್ಪಾದನೆ ತುಂಬಾ ಡೀಪ್ ಆಗಿ ಇವ್ರ ಕಾಲದಲ್ಲಿ ಆಗತ್ತೆ. ಕರ್ನಾಟಕ ಭಾಷೋದ್ಯೋಗಿನಿ ಸಭಾವನ್ನ ಮಾಡ್ತಾರೆ 1887ರಲ್ಲಿ. ಇದು ನಿಮ್ಗೆ ಕಂಪ್ಲೀಟ್ ಆಗಿ ಕಾಲಾನುಕ್ರಮದಲ್ಲೇ ಕೊಟ್ಟಿದ್ದೀನಿ. ಪುಸ್ತಕದಲ್ಲಿ ಹಿಂದೆ ಮುಂದೆ ಬರ್ತವೆ, ಬಟ್ ನಿಮ್ಗೆ ಇಲ್ಲಿ ಇಸ್ವಿ ವೈಸ್ ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕರ್ನಾಟಕ ಭಾಷೋದ್ಯೋಗಿನಿ ಸಭಾ 1887. BL ರೈಸ್ ಅವರ ನೇತೃತ್ವದಲ್ಲಿ ಓರಿಯೆಂಟಲ್ ಲೈಬ್ರರಿಯನ್ನ ಮಾಡ್ತಾರೆ. ಹಾಗೇನೆ ರಿಸರ್ಚ್ ಸಂಸ್ಥೆ ಮಾಡ್ತಾರೆ. ಹಾಗೆ ಪುರಾತತ್ವ ಇಲಾಖೆ, ಕರ್ನಾಟಕ ಪುರಾತತ್ವ ಇಲಾಖೆ ಕೂಡ ಸ್ಥಾಪನೆ ಮಾಡ್ತಾರೆ. ಅದು 1890ರಲ್ಲಿ. ಓಕೆ. ಆಮೇಲೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ 1891ರಲ್ಲಿ ಬರೀತು. ಆಮೇಲೆ ಮೈಸೂರು ನೌಕರರಿಗೆ ಜೀವ ವಿಮಾ ಯೋಜನೆಯನ್ನ ತರ್ತಾರೆ. ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಇದು 1891ರಲ್ಲಿ. ಮೈಸೂರು ಶಿಶು ವಿವಾಹ ಕಾಯ್ದೆ ಬಂತು 1894ರಲ್ಲಿ. ಯಾಕಂದ್ರೆ ಬಾಲ್ಯ ವಿವಾಹವನ್ನ ರದ್ದು ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ರೈತರಿಗಾಗಿ PLDB ಅಂತ ಕರಿತೀವಿ, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಲ್ಲ, ಇದನ್ನ ತಂದಿದ್ದೆ 1894ರಲ್ಲಿ. ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ 1894ರಲ್ಲೇ ಬಂದ್ವು ಮೂರು ಇವು. ಇನ್ನು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ 1902ರಲ್ಲಿ ಕೂಡ ಜಾರಿಗೆ ಬಂತು. ಮೊದಲ ಬಾರಿ ಕರೆಂಟ್ ಅನ್ನ ನಿಮ್ಗೆಲ್ಲ ಗೊತ್ತಿದೆ, ಕೋಲಾರದ ಚಿನ್ನದ ಗಣಿ ಕೊಟ್ಟರು. ಅದಾದ್ಮೇಲೆ ಬೆಂಗಳೂರು ದಾರಿದೀಪಕ್ಕೂ ಕೂಡ ಅದನ್ನ ಕೊಟ್ಟಿದ್ರು. ಸೊ ಇವೆಲ್ಲ ನಮ್ಗೆ ಇಂಪಾರ್ಟೆಂಟ್. ಈ ಕಾಲಕ್ಕೆ ಶೇಷಾದ್ರಿ ಅಯ್ಯರ್ ಅವರಿಗೆ ಸಂಬಂಧಪಟ್ಟಂಗೆ ಈ ಪ್ರಶ್ನೆನ ಕೇಳಿದ್ದಾನೆ. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದ್ರೆ, ಈ ಕೆಳಕಂಡ ಪಟ್ಟಿಯಲ್ಲಿ ಪತ್ರಿಕೆಗಳು ಬಗ್ಗೆ ಕೂಡ ಕನ್ನಡ ಬಾವುಟ ಅಂತ ಇದೆಯಲ್ಲ, ಇದು ಬಾವುಟ, ಕನ್ನಡ ಬಾವುಟ, ಕರ್ಮವೀರ, ಸ್ವತಂತ್ರ ಭಾರತ, ಜಯ ಕರ್ನಾಟಕ. ಇಲ್ಲಿ ಕಡೆಂಗೊಡ್ಲು ಶಂಕರ ಭಟ್ರು, ರಂಗನಾಥ ದಿವಾಕರ್, ಆಲೂರು ವೆಂಕಟರಾವ್, BM ಶ್ರೀಕಂಠಯ್ಯ. ಇದಕ್ಕೂ ಕೂಡ ನನ್ನ ಪ್ರಕಾರ ಸ್ಟಾರ್. ಯಾಕೆ ಅಂತಂದ್ರೆ ಒಂದೇ ಪತ್ರಿಕೆಯಲ್ಲಿ ಇಲ್ಲಿ ಮೂರ್ ಜನ ಕೆಲಸ ಮಾಡಿದವರು ಇದ್ದಾರೆ. ಸೊ ನೀವು ಸಂಪಾದಕರನ್ನು ಅಂತಾರೆ, ಸ್ಥಾಪಕರು ಪ್ಲಸ್ ಸಂಪಾದಕರು ಕೂಡ ಇಲ್ಲಿ ಲಿಸ್ಟ್ ಅಲ್ಲಿ ಸಿಗ್ತಾರೆ. ಹಂಗಾಗಿ ಸ್ವಲ್ಪ ಡೀಪ್ ಆಗಿ ಹೋದ್ರೆ ನಿಮ್ಗೆ ಸ್ವಲ್ಪ ಈ ಪ್ರಶ್ನೆ ಸ್ಟಾರ್ ಆಗತ್ತೆ. ನೀವು ಕರೆಕ್ಟ್ ಆಗಿ ಸೋರ್ಸ್ ಇಟ್ಕೋಬೇಕು. ನೋಡಿ, ಯಾರ್ಯಾರು ಯಾವ್ಯಾವ ಪತ್ರಿಕೆ ಹೊರಡಿಸ್ತಾ ಇದ್ರು ಅಂತ ಇಲ್ಲಿ ಕೊಡ್ತೀನಿ. ಆಲೂರು ವೆಂಕಟರಾವ್ ಅವರು ವಾಗ್ಭೂಷಣ ತಂದದ್ದು ಕನ್ನಡ ಸಾಹಿತ್ಯ ಪರಿಷತ್ ಜೊತೆಗೆ. ಪ್ರಾಚೀನ ಕರ್ನಾಟಕ, ಜಯ ಕರ್ನಾಟಕ, ಕರ್ನಾಟಕ ವೃತ್ತ, ಕರ್ಮವೀರ. ಕರ್ಮವೀರಕ್ಕೆ ಇವರು ಒಬ್ಬರೇ ಬರ್ದಿಲ್ಲ, ಬಹಳಷ್ಟು ಜನರಿದ್ದಾರೆ. ಅದ್ರಲ್ಲಿ ಇಬ್ರು ನಿಮ್ಮ ಇದರಲ್ಲೇ ಸಿಗ್ತಾರೆ. ಇನ್ನು BM ಶ್ರೀಕಂಠಯ್ಯ ಅವ್ರದ್ದು ಒಂದು ಕರೆಕ್ಟ್ ಇದೆ, ಕನ್ನಡ ಬಾವುಟ ಬರೆದಿದ್ದವರು. ವಿಶ್ವ ಕರ್ನಾಟಕ 1921, ತಾಯ್ನಾಡು 1926ರಿಂದ ಬರೆದ್ರು. ಇವು BM ಶ್ರೀ ಅವ್ರದ್ದು. ಇನ್ನು ಕಡಂಗೊಡ್ಲು ಶಂಕರ ಭಟ್ರ ಅವ್ರದ್ದು ನವಯುಗ ಮತ್ತೆ ರಾಷ್ಟ್ರಬಂಧು, ಇದು 1928ರಿಂದ ಈ ಪತ್ರಿಕೆಗಳು ಬರ್ತಾ ಇತ್ತು. ಹಂಗಾಗಿ ಮೇಜರ್ ಆಗಿ ಮೂರು ಜನರನ್ನ ನೀವು ಹೇಳಕೊಳ್ಬಹುದು. ಕರ್ಮವೀರ, ಕನ್ನಡ ಬಾವುಟ, ಸ್ವತಂತ್ರ ಭಾರತ, ಜಯ ಕರ್ನಾಟಕ, ಇವೆಲ್ಲ ಇಂಪಾರ್ಟೆಂಟ್ ಕೂಡ ಆಗತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದ್ರೆ, ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಾಲಯದ ಬಗ್ಗೆ ಈ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಹೇಳಿಕೆ, ಎರಡು ಹೇಳಿಕೆ ಮಾತ್ರ ಸರಿ ಇದಾವೆ. ಈ ರೆಡ್ ಮಾರ್ಕ್ ಅಲ್ಲಿ ಕೊಟ್ಟಿರೋ ಹೇಳಿಕೆಗಳು ಇವು ಸ್ವಲ್ಪ ತಪ್ಪಿದಾವೆ. ಈ ದೇವಾಲಯವನ್ನ ತ್ರೈಲೋಕೇಶ್ವರ ದೇವಾಲಯ ಅಂತಾರೆ. ತ್ರೈಲೋಕೇಶ್ವರ ಅಲ್ಲ, ಅದು ಕೇವಲ ಲೋಕೇಶ್ವರ ದೇವಾಲಯ. ಎರಡನೇ ವಿಕ್ರಮಾದಿತ್ಯನು ಕಂಚಿಯ ಮೇಲೆ ಸಾಧಿಸಿದ ವಿಜಯದ ದೇವಾಲಯ ನಿರ್ಮಿಸಲಾಗಿದೆ, ಇದು ರೋಟು. ಸರ್ವಸಿದ್ಧಿಯಾಚಾರಿ ಮತ್ತು ಗುಂಡ ಈ ದೇವಾಲಯದ ಶಿಲ್ಪಿಗಳು, ಇದು ರೈಟು. ತ್ರೈಲೋಕ್ಯ ಮಹಾದೇವಿ ದೇವಾಲಯವನ್ನು ನಿರ್ಮಿಸಿದಳು, ಇದು ತಪ್ಪು. ಲೋಕ ಮಹಾದೇವಿ ಮಾಡ್ತಾಳೆ, ಇವಳು ವಿಕ್ರಮಾದಿತ್ಯನ ಹೆಂಡತಿ. ಹಂಗ ಎರಡು ಹೇಳಿಕೆಗಳ ತಪ್ಪು. ಇದ್ರ ಬಗ್ಗೆ ನಾವು ನೋಡೋಣ. ಪಟ್ಟದ ಕಲ್ಲು, ಇದು ಹಂಪಿದಲ್ಲ, ನೆನ್ಪಿಟ್ಕೊಳ್ಳಿ. ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಾಲಯ 1987 ವಿಶ್ವ ಪರಂಪರೆ ಪಟ್ಟಿ ಸೇರ್ಪಡೆ ಮಾಡ್ಕೊಂಡ್ರು. 745ರಲ್ಲಿ ಲೋಕ ಮಹಾದೇವಿ, ನಮ್ಗಲ್ಲಿ ತ್ರೈಲೋಕ್ಯ ಅಂತ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಲೋಕ ಮಹಾದೇವಿ ರಚನೆ ಮಾಡಿದ್ಲು. ಕಂಚಿಯ ಕೈಲಾಸನಾಥ ದೇವಾಲಯದ ಮಾದರಿಯನ್ನ ಇಲ್ಲಿ ರಚನೆ ಮಾಡಲಾಯಿತು. ಇದನ್ನ ಲೋಕೇಶ್ವರ ಮಹಾಶಿಲಾ ಪ್ರಸಾದ ಅಂತ ಕೂಡ ಕರೀಲಾಗತ್ತೆ. ಪಲ್ಲವರ ಮೇಲೆ ಎರಡನೇ ವಿಕ್ರಮಾದಿತ್ಯ ಕೈಗೊಂಡ ದಂಡಯಾತ್ರೆ ಸವಿನೆನಪಲ್ಲಿ ಕಟ್ಟಿಸ್ತಾರೆ. ಇದರಲ್ಲಿ ಗುಂಡ ಅನಿವರಿತಾಚಾರ್ಯ ವಾಸ್ತುಶಿಲ್ಪಿಗಳು ಇದಕ್ಕೆ ಕೆಲಸ ಮಾಡಿದ್ರು. ದ್ರಾವಿಡ ವಾಸ್ತುಶಿಲ್ಪದ ಮಾದರಿಯನ್ನ ನೋಡ್ತೀವಿ, ನೆನ್ಪಿಟ್ಕೊಳ್ಳಿ. ದಕ್ಷಿಣದಲ್ಲಿ ಯಾವಾಗಲೂ ದ್ರಾವಿಡ ಶೈಲಿ ಇತ್ತು, ಉತ್ತರದಲ್ಲಿ ನಾಗರ ಶೈಲಿ ಇತ್ತು. ಇವೆರಡು ಮಿಕ್ಸ್ ಮಾಡಿದ್ದು ಬಾದಾಮಿ ಚಾಲುಕ್ಯರು ವೇಸರ ಶೈಲಿಯಲ್ಲಿ ಬಂದ್ರು. ಆಮೇಲೆ ಹೊಯ್ಸಳರು ಇದನ್ನ ಪರಿವರ್ತನೆ ಮಾಡಿದ್ರು, ಹೊಯ್ಸಳ ಶೈಲಿಗಳು. ಪಲ್ಲವರು ಸ್ವಲ್ಪ ಬದಲಾವಣೆ ಮಾಡ್ತಾರೆ, ಪಲ್ಲವ ಶೈಲಿ. ಚೋಳರು ಸ್ವಲ್ಪ ಬದಲಾವಣೆ ಮಾಡ್ತಾರೆ, ಚೋಳ ಶೈಲಿ ಅಂತಾನು ಕೂಡ ಇದನ್ನ ಕರಿತೀವಿ. ರಾಜ ಸಿಂಹ ಶೈಲಿ,
ಅವನ್ನೆಲ್ಲ ಮುಂದೆ ಹೇಳ್ತೀವಿ. ಸೊ ಇದು ಕೂಡ ನಮಗೆ ಪರಿವರ್ತನೆಗಳು ಆರ್ಕಿಟೆಕ್ಚರ್ಸ್ ಅಲ್ಲಿ ಸಿಗ್ತಾ ಹೋಗತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಫೈನಲಿ ಹಿಸ್ಟ್ರಿ ಸಂಬಂಧಪಟ್ಟಂತ ಪ್ರಶ್ನೆ, ಆನ್ ಎರಾ ಆಫ್ ಡಾರ್ಕ್ನೆಸ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಈ ಪುಸ್ತಕದ ಬಗ್ಗೆ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಶಶಿ ತರೂರ್ ಅವರು ಈ ಪುಸ್ತಕವನ್ನ ಬರೆದಿದ್ದಾರೆ. ಭಾರತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪುಸ್ತಕಗಳಲ್ಲಿ ಇದು ಕೂಡ ಒಂದು. ಯಾಕೆಂದ್ರೆ ನಿಮ್ಗೆ ಶಶಿ ತರೂರ್ ಅಂದ ತಕ್ಷಣ ನೀವು ಬರೀ ತಿರುವನಂತಪುರಂನ MP ಅಂತ ಅಷ್ಟೇ ನೆನಪಿಟ್ಕೊಬಿಡಿ, ಕೇರಳದ MP ಅವರು. ಬಟ್ ಅದಷ್ಟೇ ಅಲ್ಲ, ಶಶಿ ತರೂರ್ ಅವರು ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಹುದ್ದೆಗೂ ಕೂಡ ಇವರು ಎಲೆಕ್ಷನ್ ನಲ್ಲಿ ಇದ್ರು. ಹಂಗಾಗಿ ಚೀನಾ ವರ್ಸಸ್ ಭಾರತ ನಡುವೆ ಈ ಒಂದು ಹೋರಾಟ ನಡೆದಾಗ ಶಶಿ ತರೂರ್ ಅವರು ಇದರಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ವಿಶ್ವಸಂಸ್ಥೆ ಕಾರ್ಯದರ್ಶಿ ಹುದ್ದೆಗೆ. ಹಾಗಾಗಿ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ತುಂಬಾನೇ ಪವರ್ಫುಲ್ ಆಗಿರ್ತಕ್ಕಂಥ ವಿಚಾರಗಳನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿ ಆನ್ ಎರಾ ಆಫ್ ಡಾರ್ಕ್ನೆಸ್ ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಅಂತೇಳಿ ಇದು ಒಂದು ದೊಡ್ಡ ಚರ್ಚೆಗೆ ಪ್ರಬಂಧಕ್ಕಾಗಿ ಭಾರತವನ್ನ ರೆಪ್ರೆಸೆಂಟ್ ಮಾಡಿದಾಗ ಬರೆದಂತ ಪುಸ್ತಕ ಅದು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಬುಕ್ ಅಂತ ಹೇಳ್ತೀವಿ. ಇಷ್ಟೊಂದು ಅದ್ಭುತವಾದ ವಿಡಿಯೋಗಳು ಬರ್ತಾ ಇದೆ ಅಂದ್ರೆ ಅದು ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರ ತರ್ತಾ ಇದೆ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ, ಅಥವಾ ನಮ್ಮಲ್ಲಿ ಕಾಣ್ತಾ ಇರ್ತಕ್ಕಂಥ ಒಂದು ನಂಬರ್ ಇದೆ ನೋಡಿ, ಇದಕ್ಕೂ ಕೂಡ ನೀವು ಮಾಡ್ಬೋದು. ಸೊ ಇಲ್ಲಿ 9900599186 ಇದು ಗೂಗಲ್ ಪೇ ನಂಬರ್. ಈ ಮೂಲಕ ಸ್ಫೂರ್ತಿ ಅಕಾಡೆಮಿಯನ್ನ ಬೆಂಬಲಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇಂಥ ಅದ್ಭುತವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ನಿಮ್ಗೋಸ್ಕರ ತರ್ತೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್. Please subscribe and share link, and thanks for watching.